ಲಿಂಗ ಜಂಗಮರ ಕಂಡೆ ಕಂಡೆ ಗುರುವಿನ ಕರುಣದಿಂದ ಲಿಂಗ ಜಂಗಮರ ಕಂಡೆ ಕಂಡೆ ಗುರುವಿನ ಕರುಣದಿಂದ ಸಜ್ಜನ ಸದ್ಭಕ್ತರ ಗೋಷ್ಠಿಯ ಕಂಡೆ ಗುರುವಿನ ಕರುಣದಿಂದ ಲಿಂಗ ಜಂಗಮರ ಕಂಡೆ ಕಂಡೆ ಗುರುವಿನ ಕರುಣದಿಂದ ಪಾದೋದಕ ಪ್ರಸಾದ ಕಂಡೆ ಗುರುವಿನ ಕರುಣದಿಂದ ಸಜ್ಜನ ಸದ್ಭಕ್ತರ ಗೋಷ್ಠಿಯ ಕಂಡೆ ಚನ್ನ ಮಲ್ಲಿಕಾರ್ಜುನಯ್ಯ ಚನ್ನ ಮಲ್ಲಿಕಾರ್ಜುನಯ್ಯ ನಾವು ತಲೊಡನೆ ವಿಭೂತಿಯ ಪಟ್ಟವ ಕಟ್ಟಿ ನಾವು ತಲೊಡನೆ ವಿಭೂತಿಯ ಪಟ್ಟವ ಕಟ್ಟಿ ಸದ್ಗುರು ಲಿಂಗ ಸ್ವಾಯತವ ಮಾಡಿದನಾಗಿ ಸದ್ಗುರು ಲಿಂಗ ಸ್ವಾಯತವ ಮಾಡಿದನಾಗಿ ಧನ್ಯಳಾದೆನು ಧನ್ಯಳಾದೆನು ಧನ್ಯಳಾದೆನು. ವೈರಾಗ್ಯದ ಪವನಿಧಿಯಾಗಿರುವಂತ ಅಕ್ಕನ ಬದುಕನ್ನ ನಾವು ಅವಲೋಕಿಸಿ ನೋಡಿದಾಗ ಹಲವಾರು ರೀತಿಯಾಗಿರುವಂತ ಬದುಕಿನ ಪಾಠವನ್ನ ಬದುಕಿನ ಮೌಲ್ಯವನ್ನ ಕಟ್ಟಿಕೊಳ್ತಾ ಹೋಗ್ತಾರೆ. ಹಲವಾರು ರೀತಿಯಾಗಿರುವಂತ ಭೌತಿಕವಾಗಿರುವಂತ ವೈಚಾರಿಕವಾಗಿರುವಂತ ವೈಜ್ಞಾನಿಕವಾಗಿರುವಂತ ಶಿಕ್ಷಣವನ್ನ ಪಡಿತಾ ಅಕ್ಕ ಜ್ಞಾನವನ್ನ ಅನುಭವವನ್ನ ಆ ನಿಜ ಸುಖವನ್ನ ಪಡೆಯೋದಕ್ಕೋಸ್ಕರವಾಗಿ ಸಂಸ್ಕಾರಕ್ಕೆ ಒಳಗಡೆ ಆಗ್ಬೇಕು ಅನ್ನುವಂತ ಉದ್ದೇಶದಿಂದ ಶಿವಾನುಭವವನ್ನ ಪಡ್ಕೋಬೇಕು ಅಂತ ಶಿವಾನುಭವವನ್ನ ಪಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಆ ಶಿವಾನುಭವದ ಅನುಭವವನ್ನ ಪಡ್ಕೋಬೇಕಾದ್ರೆ ಶಿವಾನುಭವದ ಸಾರವನ್ನ ಸತ್ವವನ್ನ ನಮ್ಮ ಬದುಕಿನಲ್ಲಿ ಜೀವನದಲ್ಲಿ ಅಳವಡಿಸ್ಕೋಬೇಕಾದ್ರೆ ನಮಗೆ ಸಂಸ್ಕಾರ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಅಂತ ಸಂಸ್ಕಾರವನ್ನ ವ್ಯಕ್ತಿಗೆ ಯಾವ ರೀತಿಯಾಗಿ ನಾವು ಪಡಿಬೇಕು ಅಂತ ಹೇಳ್ತೀವೋ ಹಾಗೆ ಪ್ರತಿಯೊಂದು ವಸ್ತುವಿಗೂ ಕೂಡ ಸಂಸ್ಕಾರವನ್ನ ಕೊಟ್ಟು ನಾವು ಬಳಕೆ ಮಾಡೋದನ್ನ ನೋಡ್ತೇವೆ ಅನ್ನುವಂಥದ್ದು. ಹಾಗೆ ಇಷ್ಟಲಿಂಗ ದೀಕ್ಷೆಯನ್ನ ಮುಖಾಂತರವಾಗಿ ನಾವು ಸಂಸ್ಕಾರವನ್ನ ಪಡಿಬೇಕಾಗ್ತದೆ. ಈ ದೀಕ್ಷೆ ಎನ್ನುವಂಥದ್ದು ನಮ್ಮ ಬಸವ ಧರ್ಮದಲ್ಲಿ ಲಿಂಗವಂತ ಧರ್ಮದಲ್ಲಿ ಅದು ಕಡ್ಡಾಯವಾಗಿರುವಂಥದ್ದನ್ನ ನಾವು ನೋಡ್ತೇವೆ. ಹಾಗಾದ್ರೆ ಯಾವಾಗ ನಾವು ಪಡ್ಕೋಬೇಕು ಅಂತ ಅಂದ್ರೆ ಗರ್ಭದಲ್ಲಿರುವಂತ ಶಿಶುವಿಗೆ ಲಿಂಗ ದೀಕ್ಷೆಯನ್ನ ಪಡ್ಕೋಬೇಕು ಅಂತ ಹೇಳ್ತಾರೆ ಶರಣರು. ಹಾಗಾದ್ರೆ ಯಾವಾಗ ತಾಯಿ ಗರ್ಭಧಾರಣೆಯ ಧರಿಸಿದಾಗಲಿಂದಲೂ ಕೂಡ ಆ ತಾಯಿ ಸದಾ ನಿತ್ಯವೂ ಕೂಡ ಲಿಂಗಾರ್ಚನೆಯನ್ನ ಮಾಡಬೇಕು. ಶರಣರು ಸಂತರು ಯೋಗಿಗಳ ಬಗ್ಗೆ ಈ ಸಮಾಜಕ್ಕೆ ಬಹಳ ಕೊಡುಗೆಯನ್ನು ಕೊಟ್ಟಂತಹ ಹೋರಾಟಗಾರರ ಬಗ್ಗೆ ಸಾಹಿತಿಗಳ ಬಗ್ಗೆ ಚಿಂತಕರ ಎಲ್ಲ ಪರಿಪೂರ್ಣವಾಗಿರ್ತಕ್ಕಂತಹ ಜ್ಞಾನವನ್ನ ಸಾಹಿತ್ಯವನ್ನ ಅನುಭವವನ್ನ ಆ ತಾಯಿ ಅಧ್ಯಯನವನ್ನ ಮಾಡ್ತಾ ಹೋಗ್ಬೇಕು ಅನ್ನೋದು. ತಾಯಿ ಅಧ್ಯಯನವನ್ನ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಕೂಡ ಆ ಮಗು ಎಲ್ಲವನ್ನೂ ಕೂಡ ಆಲಿಸ್ತದೆ ಎನ್ನುವಂಥದ್ದು. ಒಂದ್ ಕಡೆ ಹೇಳ್ತಾರೆ ಗರ್ಭದಲ್ಲಿರುವಂತ ಶಿಶು ಆ ಚಿಂತನೆಯನ್ನ ಆಲೋಚನೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅನುಭವ ಮಾಡ್ಬೇಕಾದ್ರೆ ಆ ಮಗು ಹೂ 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 ಅನ್ನುವಂತ ಶಬ್ದವನ್ನ ಕೇಳಿರುವುದನ್ನ ನಾವು ನೋಡ್ತೇವೆ. ಕೆಲವೊಬ್ಬ ತಾಯಿಗಳು ಗರ್ಭಧರಿಸಿರುವಂತವರ ತಾಯಿಯ ಗರ್ಭದಲ್ಲಿ ಮಗು ಬಿಕ್ಕಳಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ವೈದ್ಯರಿಗೆ ಇದು ಸವಾಲಾಗಿರುವಂಥದ್ದು. ಮಗು ಎಲ್ಲಾದ್ರೂ ಗರ್ಭದಲ್ಲಿ ಬಿಕ್ಕಳಿಸೋದುಂಟೆ ಅಂತ ಕೇಳಿದ್ರೆ ಅದು ಸಾಧ್ಯವಾಗಿದೆ ಅನ್ನುವಂಥದ್ದು. ಯಾಕದು ಸಾಧ್ಯವಾಗಿದೆ ಅಂತ ಕೇಳೋದಾದ್ರೆ ಆ ತಾಯಿ ಪಡ್ಕೊಂಡಿರುವಂತ ಸಂಸ್ಕಾರದಿಂದ ಅನ್ನುವಂಥದ್ದು. ಹಾಗಾದ್ರೆ ಯಾವಾಗ ನಾವು
ಲಿಂಗ ಧಾರಣೆಯನ್ನು ಮಾಡಬೇಕು ಅನ್ನೋದಾದ್ರೆ ಮಗು 8ನೇ ತಿಂಗಳಿಗೆ ಪರಿಪೂರ್ಣಾವಸ್ಥೆಗೆ ಬಂದಿರ್ತದೆ. 7ನೇ ತಿಂಗಳು ತುಂಬಿ 8ಕ್ಕೆ ಬಂದಂತ ಸಂದರ್ಭದಲ್ಲಿ ಗುರುಗಳನ್ನ, ಜಂಗಮ ಮೂರ್ತಿಗಳನ್ನ ಕರೆಸಿ ತಾಯಿಗೆ ಇಷ್ಟಲಿಂಗ ಪೂಜಾ ವಿಧಿವಿಧಾನದ ಬಗ್ಗೆ ಹೇಳಿ ಆಕೆಗೆ ತನ್ನ ದಿನನಿತ್ಯದ ಆಚರಣೆ ಹೇಗಿರಬೇಕು ಅನ್ನುವಂಥದ್ದನ್ನ ಮನವರಿಕೆಯನ್ನ ಮಾಡಿಕೊಟ್ಟು ಆ ಮಗುವಿಗೆ, ಗರ್ಭದಲ್ಲಿರುವಂತಹ ಶಿಶುವಿಗೆ ಲಿಂಗ ಧಾರಣೆಯನ್ನ ಮಾಡಬೇಕು ಅನ್ನುವಂಥದ್ದು. ಆ ಲಿಂಗವನ್ನ ಪ್ರತಿನಿತ್ಯವೂ ಕೂಡ ತಾಯಿ ಪೂಜೆ ಮಾಡಬೇಕು ಅನ್ನುವಂಥದ್ದು. ತದನಂತರ ಮಗು ಹುಟ್ಟಿ 3 ದಿನ ಅಥವಾ 5 ದಿನಕ್ಕೆ ಒಬ್ಬ ಜಂಗಮ ಮೂರ್ತಿಗಳನ್ನ ಕರೆಸ್ಬೇಕು. ಎಲ್ಲರೂ ಕೂಡ ಮಗು ಹುಟ್ಟಿದಾಕ್ಷಣ ಏನಪ್ಪ ಮಾಡ್ತಾರೆ ಅಂದ್ರೆ ಹಲವಾರು ರೀತಿಯಾಗಿರುವಂತ ಮೌಢ್ಯಾಚರಣೆಗೆ ಒಳಗಾಗಿ ಮಗು ಹುಟ್ಟಿದಾಗ, ಮಹಿಳೆ ಪುಷ್ಪವತಿಯಾದಾಗ, ಮತ್ತೆ ಸಾವಿನ ಮನೆಯಲ್ಲಿ ಸೂತಕದ ಛಾಯೆ ಅಂತ ಹೇಳ್ತಾರೆ. ಆ ರೀತಿಯಾಗಿರುವಂತ ಯಾವ ಲಕ್ಷಣವೂ ಕೂಡ ನಮ್ಮ ಲಿಂಗವಂತ ಧರ್ಮದಲ್ಲಿ ಇಲ್ಲ. ಲಿಂಗವಂತ ಧರ್ಮದಲ್ಲಿ ಯಾವುದೇ ತೂಕ, ಜಾಕ, ಮಡಿ, ಮೈಲಿಗೆ ಯಾವೂ ಕೂಡ ಇಲ್ಲ ಅನ್ನುವಂಥದ್ದು. ದೇಹದ ಶುಚಿಗೋಸ್ಕರವಾಗಿ ಸ್ನಾನವನ್ನ ಮಾಡ್ತೇವೆ. ಇಡೀ ಮನೆಯ ವಾತಾವರಣ ಸ್ವಚ್ಛವಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಮನೆಯನ್ನ ಸ್ವಚ್ಛ ಮಾಡಬೇಕು. ಬಿಟ್ರೆ ಸೂತಕದ ಹೆಸರಿನಲ್ಲಿ ಅಂಧಶ್ರದ್ಧೆ, ಅಂಧಾನುಕರಣೆಗಳನ್ನ ಮಾಡುವಂತ ಅವಶ್ಯಕತೆ ಇಲ್ಲ ಅಂತೇಳಿ ಶರಣರು ಸ್ಪಷ್ಟವಾಗಿ ಹೇಳ್ತಾರೆ ಅನ್ನುವಂಥದ್ದು. ಆ ರೀತಿಯಾಗಿರ್ತಕ್ಕಂಥ ಮಗು ಹುಟ್ಟಿ 3 ಅಥವಾ 5 ದಿನಕ್ಕೆ ಜಂಗಮ ಮೂರ್ತಿಗಳ ಕಡೆಯಿಂದ ಯಾರಾದ್ರೂ ಸ್ವಾಮಿಗಳೇ ಬರಬೇಕು ಅಂತ ಅಲ್ಲ, ನಿಮ್ಮಲ್ಲೇ ಯಾರಾದ್ರೂ ಒಬ್ರು ಆ ತತ್ವವನ್ನ, ಧರ್ಮವನ್ನ, ಸಿದ್ಧಾಂತವನ್ನ ಅಳವಡಿಸ್ಕೊಂಡಿರುವಂತರು, ಸಂಸ್ಕಾರವಂತರು ಅದನ್ನ ಕೂಡ ಮುಂದುವರಿಸ್ಕೊಂಡು ಹೋಗ್ಬೋದು ಅನ್ನುವಂಥದ್ದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಗುರುಗಳು ಸಿಕ್ಕೋದಿಲ್ಲ. ಅದಕ್ಕೆ ಗುರುಗಳು ಪ್ರತಿಯೊಬ್ಬರನ್ನು ಕೂಡ ಜಂಗಮ ಮೂರ್ತಿಗಳನ್ನಾಗಿ ಮಾಡ್ತಾರೆ. ಇವತ್ತು ಏನಾಗಿದೆ ಅಂದ್ರೆ ಗುರು ಪರಂಪರೆಯಲ್ಲಿ ನಾನು ಗುರು, ನೀನು ಶಿಷ್ಯ ಅಂತೇಳಿ ಭಾವನೆಯಿಂದನೇ ನೋಡ್ತಾ ಇರುವಂತ, ನಾವೇ ಬಂದು ಪೂಜೆ ಮಾಡ್ಬೇಕು, ನಾವೇ ಬಂದು ದೀಕ್ಷೆ ಕೊಡ್ಬೇಕು, ಇಲ್ಲ. ಶರಣರದು ಒಪ್ಪೋದಿಲ್ಲ. ಗುರುಮುಟ್ಟಿ ಗುರುವಾಗುವಂತ ಸಂಸ್ಕೃತಿ ನಮ್ದು ಅಂತ ಹೇಳ್ತಾರೆ. ಜ್ಯೋತಿ ಮುಟ್ಟಿದ ಬತ್ತಿಯೆಲ್ಲ ಜ್ಯೋತಿ ಒಪ್ಪುವಯ್ಯ, ಸಾಗರ ಮುಟ್ಟಿದ ನದಿಗಳೆಲ್ಲ ಸಾಗರ ಒಪ್ಪುವಯ್ಯ, ಪ್ರಸಾದ ಮುಟ್ಟಿದ ಪದಾರ್ಥವೆಲ್ಲ ಪ್ರಸಾದ ಒಪ್ಪುವಯ್ಯ, ಸಕಲೇಶ್ವರ ದೇವ ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮಂತಪ್ಪರಯ್ಯ ಅಂತ ಹೇಳ್ತಾರೆ. ಜ್ಯೋತಿ ಮುಟ್ಟಿದ ಬತ್ತಿ ಜ್ಯೋತಿಯಾಗುವಂಥದ್ದು, ಗುರುಮುಟ್ಟಿ ಗುರುವಾಗುವಂತ ಸಂಸ್ಕೃತಿ ಎನ್ನುವಂಥದ್ದು. ಹಾಗೆ ನಮ್ಮ ಭಾವನೆ ಏನು, ಕಾವಿ ಧರಿಸ್ಕೊಂಡವರು ಅಷ್ಟೇ ಗುರುಗಳು, ಸ್ವಾಮಿಗಳು ಇಲ್ಲ. ಕಾವಿ ಧರಿಸ್ಕೊಂಡ್ಲಾರದೆ ಇದ್ದು ಶ್ವೇತವರ್ಣದಲ್ಲಿದ್ದವರು ಕೂಡ ಹಾವಿದಾರಿಗಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನ ಕೇಳಿ ನಿಮಗೆ ಬಹಳ ಸಂತೋಷ ಆಗ್ತದೆ ಎನ್ನುವಂಥದ್ದು. ಮೈಗೆ ಕಾವಿ ಹಾಕೊಳ್ಳೋದಲ್ಲ, ಮನಸ್ಸಿಗೆ ಕಾವಿ ಹಾಕೋಬೇಕು ಅಂತ ಹೇಳ್ತಾರೆ ಶರಣರು. ಆ ಮನಸ್ಸಿಗೆ ಕಾವಿ ಹಾಕೊಂಡಂತ ಸಾಧಕರನ್ನ ನೀವು ಗುರುತಿಸಿ ನಿಮ್ಮನ್ನೇ ಒಬ್ಬರನ್ನು ಜಂಗಮ ದೀಕ್ಷೆಯನ್ನ ಕೊಡಿಸಿ ಆ ಪ್ರತಿಯೊಂದು ಸಂಸ್ಕಾರಕ್ಕೂ ಕೂಡ ಅವ್ರನ್ನ ತೊಡಗಿಸ್ಕೊಳ್ಳೋದ್ರಿಂದ ನಮ್ಮಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಾಗ ಆಗ್ತದೆ. ಇಲ್ಲಾಂದ್ರೆ ನಾವು ಹುಡುಕಂತ ಹೋಗ್ಬೇಕಾಗ್ತದೆ ಅನ್ನುವಂಥದ್ದು. ಎಲ್ಲವೂ ನಮ್ಮೊಳಗೆ ಇದೆ. ಲಿಂಗವಂತ ಧರ್ಮದಲ್ಲಿ ಏನುಂಟು ಏನಿಲ್ಲ ಅಂತ ನೋಡಿದ್ರೆ ಎಲ್ಲವೂ ಕೂಡ ಇದೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಶರಣರು ಆ ರೀತಿಯಾಗಿರುವಂತಹ ಜಂಗಮ ಮೂರ್ತಿಗಳನ್ನ ತಯಾರು ಮಾಡಿದ್ರು ಅನ್ನುವಂಥದ್ದು. ಎಲ್ಲೆಲ್ಲಿ ಶರಣರು ಹೋಗ್ತಾರೋ ಅಲ್ಲೆಲ್ಲರೂ ಹೋದಂತ ಸಂದರ್ಭದಲ್ಲಿ ಜನರಿಗೆ ಆ ಧರ್ಮದ ಸಂಸ್ಕಾರವನ್ನ, ವಿಚಾರ ಚಿಂತನೆಗಳನ್ನ ಮುಟ್ಟಿಸಿ ಅಲ್ಲಲ್ಲಿ ನೀನು ಧರ್ಮ ಸಂಘಟನೆಯನ್ನ ಮಾಡು, ಧರ್ಮ ಸಂಸ್ಕಾರವನ್ನ ಕೊಡು, ಧರ್ಮ ಜಾಗೃತಿಯನ್ನ ಮಾಡು, ನೀನು ಪ್ರತಿಯೊಬ್ಬರನ್ನು ಕೂಡ ಆ ಶಿವದ ಪಥದಲ್ಲಿ, ಆ ಶರಣ ಪಥದಲ್ಲಿ ನೀನು ಕೊಂಡೊಯ್ಯಿ ಎನ್ನುವಂತ ಮಾರ್ಗದರ್ಶನವನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಹಾಗೆ ಮಗುವಿಗೆ 3 ದಿನ ಅಥವಾ 5 ದಿನಕ್ಕೆ ಲಿಂಗ ಧಾರಣೆಯನ್ನ ಮಾಡಿಸಿ ತದನಂತರ ತಾಯಿ ಆ ಮಗುವಿನ ಲಿಂಗವನ್ನ ಪೂಜೆ ಮಾಡಬೇಕು. ಬೆಳಗ್ಗೆ ಮಗು 8-10 ವರ್ಷಕ್ಕೆ ಬರುವಷ್ಟರೊಳಗೆ ಆ ಮಗುವಿಗೆ ಲಿಂಗ ದೀಕ್ಷೆಯನ್ನ ಕೊಡಿಸ್ಬೇಕು ಅಂತ. ತುಂಬಾ ಜನ ಲಿಂಗ ದೀಕ್ಷೆಯನ್ನ ಕೊಡ್ಸಿದ್ದೀರಾ ಅಂತ ಕೇಳಿದ್ರೆ ಕೊಡ್ಸಿದೀವಿ ಅಂತ. ಆದ್ರೆ ಯಾವ ರೀತಿಯಾಗಿ ಲಿಂಗ ದೀಕ್ಷೆಯನ್ನ ಕೊಡಿಸ್ಬೇಕು ಅಂತ ಕೇಳೋದಾದ್ರೆ ಆ ಮಗುವಿಗೆ ಮೊದಲನೇದಾಗಿ ಅದರಲ್ಲಿ ಲಿಂಗದ
ಆಸಕ್ತಿಯನ್ನ, ಅಭಿರುಚಿಯ ಬಗ್ಗೆ, ಅದರ ಪರಿಣಾಮದ ಬಗ್ಗೆ ಪ್ರತಿಯೊಂದನ್ನು ಕೂಡ ಮೊದಲು ಮಗುವಿಗೆ ಮನವರಿಕೆಯನ್ನ ಮಾಡಿಕೊಡ್ಬೇಕು ಅನ್ನೋದು. ಈಗ ಉದಾಹರಣೆಗೆ ಅಡುಗೆ ಮಾಡ್ಬೇಕಾದ್ರೆ ಎಲ್ಲ ಪರಿಕರಗಳನ್ನೆಲ್ಲ ರೆಡಿ ಮಾಡ್ಕೊಂಡಿಟ್ಟೆ ಅಡುಗೆ ಮಾಡ್ತೀವಲ್ವಾ. ಪರಿಕರ ಇಲ್ಲ ಅಂದ್ರೆ ಏನ್ ಅಡುಗೆ ಮಾಡಕ್ಕಾಗ್ತದೆ? ಏನಾದ್ರು ಒಂದೆರಡು ವಸ್ತು ಇಲ್ಲ ಅಂದ್ರೆ ನಮ್ಮ ಕೈಕಾಲ ಆಡೋದೇ ಇಲ್ಲ ಅಲ್ವಾ. ಹಾಗೆ ಎಲ್ಲ ತಯಾರಿ ಆಗ್ಬೇಕು, ಸಿದ್ಧತೆ ಆಗ್ಬೇಕು ಅನ್ನುವಂಥದ್ದು. ಹಾಗೆ ಭೌತಿಕವಾಗಿರುವಂತ ವಸ್ತುವಿನ ಸಿದ್ಧತೆ ಅಲ್ಲ, ಮನಸ್ಸಿನ ಸಿದ್ಧತೆ ಅಂತ ಹೇಳ್ತಾರೆ ಶರಣರು. ಅದಕ್ಕೋಸ್ಕರವಾಗಿ ಆ ಮಗುವಿಗೆ ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲ ಇದೆಲ್ಲದರ ಬಗ್ಗೆ ಸೂಕ್ಷ್ಮವಾಗಿ ಆ ಮಗುವಿಗೆ ಅರ್ಥವಾಗೋ ರೀತಿ. ತುಂಬಾ ಜನ ನಾವು ಅರ್ಥ ಆಗಲಾರ್ದಂಗೆ ಹೇಳ್ಬಿಡ್ತೀವಿ. ತುಂಬಾ ಕಡೆ ಓದೋರು ಹೇಳ್ತಾರೆ, ಏನ್ ಹೇಳಿದ್ರು ನಿಮ್ ಮನೆಗೆ ಬಂದಾಗ ಗುರುಗಳು? ಬಹಳ ಚೆನ್ನಾಗಿ ಹೇಳಿದ್ರು. ಏನ್ ಹೇಳಿದ್ರು? ಬಹಳ ಚೆನ್ನಾಗಿ ಹೇಳಿದ್ರು. ಹೆಂಗ್ ಪೂಜೆ ಮಾಡಿದ್ರು? ಬಹಳ ಚೆನ್ನಾಗಿ ಪೂಜೆ ಮಾಡಿದ್ರು. ಏನ್ ಹೇಳಿದ್ರು? ಗೊತ್ತಿಲ್ಲ. ಇದಾಗಬಾರ್ದು. ನಮ್ಮ ಮಕ್ಕಳಿಗೆ ಗುರು ಅಂದ್ರೇನು, ಗುರುವಿನ ಮಹತ್ವದ ಬಗ್ಗೆ, ಲಿಂಗ ಅಂದ್ರೇನು. ನಮ್ಮ ಮಕ್ಕಳು ಎಷ್ಟೋ ಜನ ನೀನು ಲಿಂಗ ಧಾರಣೆಯನ್ನ, ಲಿಂಗ ದೀಕ್ಷೆಯನ್ನ ತಗೋಬೇಕು ಅಂದ್ರೆ ನಮ್ಮ ಮಕ್ಕಳು ಪ್ರಶ್ನೆ ಮಾಡ್ತವೆ, ಯಾಕೆ ಅಲ್ವಾ. ನಮ್ಮ ಮಕ್ಕಳು ತೌಲನಿಕ ಮಾಡಿ ಹೇಳ್ತವೆ, ಹಾಕೊಂಡಿರ್ಲಾರ್ದವ್ರ ಬಗ್ಗೆ, ಹಾಕೊಂಡವ್ರ ಬಗ್ಗೆ. ಅದಕ್ಕೆ ನಮ್ಮ ಧರ್ಮದ ಬಗ್ಗೆ ನಮ್ಮ ಮಕ್ಕಳಿಗೆ ಸರಿಯಾದ ರೀತಿಯಾಗಿರುವಂತ ಪ್ರಾರಂಭಿಕ ಹಂತದಲ್ಲಿ ಒಳ್ಳೆ ಶಿಕ್ಷಣವನ್ನ ಕೊಡಬೇಕು ಅನ್ನುವಂಥದ್ದು. ಗುರು ಅಂದ್ರೇನು, ಗುರುವಿನ ಮಹತ್ವದ ಬಗ್ಗೆ, ಲಿಂಗ ಅಂದ್ರೇನು, ಆ ಪೂಜೆ ಮಾಡೋದ್ರಿಂದ ಏನು ಪರಿಣಾಮ ಆಗ್ತದೆ, ಅದರ ಮಹತ್ವ ಏನು, ಅದರಿಂದ ದೇಹದಲ್ಲಾಗುವಂತಹ ಪ್ರಕ್ರಿಯೆಗಳು, ಬದಲಾವಣೆಗಳನ್ನ, ಮನುಷ್ಯನ ಮನಸ್ಥಿತಿ ಬಗ್ಗೆ ಎಲ್ಲವನ್ನೂ ಕೂಡ ಆ ಮಗುವಿಗೆ ಪರಿಚಯ ಮಾಡಿಕೊಡ್ಬೇಕು. ಜಂಗಮನ ಕರ್ತವ್ಯ ಏನು, ಜಂಗಮನ ನಿಲುವೇನು ಅನ್ನುವಂಥದ್ದು. ಯಾಕೆ ಆ ಗುರುವಿನ ಕಡೆಯಿಂದನೇ ನಾವು ಲಿಂಗ ದೀಕ್ಷೆಯನ್ನ ಪಡ್ಕೋಬೇಕು. ಹಾಗೆ ಲಿಂಗ ದೀಕ್ಷೆಯನ್ನ ಪಡ್ಕೊಂಡಂತವ್ರು ಜಂಗಮನ ಮಾರ್ಗದರ್ಶನದಲ್ಲಿ ನಡೀತಾ ಆ ಗುರುವಿನ ಮುಖಾಂತರವಾಗಿ ಪಾದೋದಕ ಮತ್ತೆ ಪ್ರಸಾದವನ್ನ ಸ್ವೀಕಾರ ಮಾಡಿ ತದನಂತರ ನಾನೇ ಅದನ್ನ ಮಾಡುವಂತ ಒಂದು ವ್ಯವಸ್ಥೆ ಹೇಗೆ ಅನ್ನುವಂಥದ್ದನ್ನು ಮಗುವಿಗೆ ಪರಿಚಯ ಮಾಡಿಕೊಡ್ಬೇಕು. ಹಾಗೆ ಪ್ರತಿಯೊಬ್ಬರು ಕೂಡ ಅಂಗದ ಮೇಲೆ ಪ್ರಾರಂಭಿಕ ಹಂತದಲ್ಲಿ ಕೂಡ ರುದ್ರಾಕ್ಷಿ ಧಾರಣೆಯನ್ನ ಮಾಡ್ಕೋಬೇಕು. ಪ್ರತಿಯೊಬ್ಬರು ಕೂಡ ಒಂದ್ ಕಡೆ ಹೇಳ್ತಾರೆ, ರುದ್ರ ಅಂದ್ರೆ ಶಿವ, ಆ ಪರಾತ್ಪರ ಪರವಸ್ತು. ಅಕ್ಷಿ ಅಂದ್ರೆ ಕಣ್ಣು, ಪರಮಾತ್ಮನ ಒಂದು ಅಂಶವೇ ನನ್ನ ಹತ್ರ ಇದೆ ಅಂತೇಳಿ ಭಾವಿಸಿ ಪ್ರತಿಯೊಬ್ಬರೂ ಕೂಡ ರುದ್ರಾಕ್ಷಿಯನ್ನ ಧಾರಣೆಯನ್ನ ಮಾಡ್ಕೋಬೇಕು ಅನ್ನುವಂಥದ್ದು. ಎಷ್ಟೋ ಜನ ಇವತ್ತು ಏನಾಗಿದೆ ಅಂದ್ರೆ ಮೂಢನಂಬಿಕೆ ಕಂದಾಚಾರಕ್ಕೆ ಒಳಗಾಗಿ ರುದ್ರಾಕ್ಷಿಯ ಬದಲಾಗಿ ಯಂತ್ರವನ್ನ ಕಟ್ಟಿಸ್ತಾ ಇದ್ದಾರೆ ಮಕ್ಕಳಿಗೆ. ಯಾಕೆ ಇದನ್ನು ಕಟ್ಟಿಸಿದ್ರ ಅಂದ್ರೆ ನಮ್ಮ ಮಕ್ಕಳು ಎದುರಿತವೆ, ಏನೋ ಜ್ವರ ಬಂದಿತ್ತು, ಕಾಯಿಲೆ ಆಗಿತ್ತು, ಇನ್ನೊಂದೇನೋ ಕಾರಣಗಳನ್ನ ಹೇಳ್ತಾರೆ. ಖಂಡಿತ ಅದು ಯಾವುದರಿಂದಲೂ ಕೂಡ ವಾಸಿ ಆಗೋದಿಲ್ಲ, ಗುಣ ಅಂತೂ ಮೊದಲೇ ಆಗೋದಿಲ್ಲ. ಹಾಗಾದ್ರೆ ಅದನ್ನ ತರುವಂತ ಸಂದರ್ಭದಲ್ಲಿ ಇದನ್ನ ಏನು ಅಂತ ಕೇಳಿದ್ರೆ ಇದು ದೇವರು ಅಂತಾರೆ. ತದನಂತರ ಒಂದು ತಿಂಗಳು 2 ತಿಂಗಳು ಆದ್ಮೇಲೆ ಅದನ್ನೇನ್ ಮಾಡ್ತಾರೆ, ದಾರ ಕೊಳೆ ಆಗಿದೆಯೋ ಏನೋ ಕಾರಣದಿಂದ ಅದ್ರ ಪವರ್ ಹೋಗಿದೆ ಅಂತ ಹೇಳ್ಬಿಟ್ಟು ಎಸಿತಿ. ಈಗಾಗಲೇ ಮತ್ತೆ ಮತ್ತೆ ಹೇಳಿದಾಗೆ ದೇವರು ತರೋದು ಕಳಿಸೋದು ಅಲ್ಲ, ಸದಾ ನನ್ನೊಟ್ಟಿಗೆ ಇರುವಂಥದ್ದು. ಅದಕ್ಕೋಸ್ಕರವಾಗಿ ಮಕ್ಕಳಿಗೆ ಅದರ ಸ್ಪಷ್ಟತೆಯನ್ನ ಕೊಟ್ಟು ಮಂತ್ರದ ಮಹತ್ವವನ್ನ ಸರಿಯಾದ ರೀತಿಯಲ್ಲಿ ತಿಳಿಸ್ಕೊಡ್ಬೇಕು. ಆ ಮಂತ್ರದ ಮಹತ್ವವನ್ನ ಎಷ್ಟು ಚೆನ್ನಾಗಿ ಪರಿಣಾಮವಾಗಿ ಶರಣರು ಹೇಳ್ತಾರೆ ನೋಡಿ. ಹಾಗೆ ಇಷ್ಟಲಿಂಗವನ್ನ ಧಾರಣೆಯನ್ನು ಮಾಡಿಕೊಂಡಿರ್ತಕ್ಕಂಥವ್ರು ಯಾರೂ ಕೂಡ ಪ್ರಸಾದವನ್ನ ವ್ಯಯ ಮಾಡಬಾರ್ದು ಅನ್ನುವಂಥದ್ದು. ಅದಕ್ಕೆ ಹೇಳ್ತಾರೆ, ಶರೀರವನ್ನು ಕೂಡ ಪ್ರಸಾದಕಾಯ ಅಂತ ಹೇಳಿದ್ರು ಶರಣರು. ನಾವು ಮಾಡುವಂತ ಪದಾರ್ಥವನ್ನ ತಂದು ಅದಕ್ಕೆ ಸಂಸ್ಕಾರವನ್ನ ಕೊಟ್ಟು ಪಾದೋದಕವನ್ನ ಸಿಂಪಡಣೆ ಮಾಡಿ ಸ್ವೀಕಾರ ಮಾಡೋದು ಮಹಾಪ್ರಸಾದ ಅನ್ನುವಂಥದ್ದು. ಅಂತ ಪ್ರಸಾದದ ಮಹತ್ವವನ್ನು ಕೂಡ ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಕಲಿಸೋದ್ರಿಂದ ದೊಡ್ಡವರಾದ್ಮೇಲೆ ನಾವೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ನಮ್ಮ ಧರ್ಮದ ಸಂಸ್ಕಾರ ಸಂಸ್ಕೃತಿಯನ್ನ ಸದಾ ಅವರು ಮುನ್ನಡೆಸ್ಕೊಂಡು ಹೋಗ್ತಾರೆ ಎನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಮಕ್ಕಳಿಗೆ ಸರಿಯಾದ ಶಿಕ್ಷಣವನ್ನ ನಾವು ನೀಡಬೇಕಾಗ್ತದೆ ಆ ಬಾಲ್ಯಾವಸ್ಥೆಯಲ್ಲಿ ಎನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಇಂತಹ ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಲಿಂಗಯನ್ನ ನೀಡಬೇಕು ಅನ್ನೋದು. ಹಾಗೆ ಲಿಂಗ ದೀಕ್ಷೆಯ ಬಗ್ಗೆ ಮತ್ತೆ ಮಗುವಿಗೆ ಪರಿಚಯ ಮಾಡಿಕೊಡ್ಬೇಕು. ಹೇಗಪ್ಪ ಅಂದ್ರೆ ಲಿಂಗ ಧಾರಣೆ ಅದು ಒಂದು ಕಲ್ಯಾಣ ಇದ್ದಾಗೆ, ಅದು ಲಿಂಗ ಧಾರಣೆ ನಿಶ್ಚಿತಾರ್ಥ ಇದ್ದಾಗೆ. ಗುರುಮುಖೇನ
ಲಗ್ನ ಕಾರ್ಯವಿದ್ದ ಹಾಗೆ ಇಷ್ಟಲಿಂಗ ದೀಕ್ಷಾ ಕಾರ್ಯಕ್ರಮ ಅನ್ನುವಂಥದ್ದು. ಪ್ರತಿಯೊಬ್ಬರೂ ಕೂಡ ನಮ್ಮ ಲಿಂಗವಂತ ಧರ್ಮದಲ್ಲಿ ಇದನ್ನ ಕಡ್ಡಾಯವಾಗಿ ತೆಗೆದುಕೋಬೇಕು. ಶರಣ ಹೇಳ್ತಾರೆ, ಶರಣ ಸತಿ ಲಿಂಗವೇ ಪತಿಯೇನು. ಆ ಭಾವದಿಂದ ಲಿಂಗ ಭೋಗವನ್ನ ಸ್ವೀಕಾರವನ್ನ ಮಾಡ್ತಾ ತಾನೇ ದೇವರಾಗುವಂತ ಸ್ಥಿತಿ ಯಾವ್ದಾದ್ರು ಧರ್ಮದಲ್ಲಿದ್ರೆ ಅದು ಬಸವಣ್ಣನ ಧರ್ಮದಲ್ಲಿ, ಲಿಂಗವಂತ ಧರ್ಮದಲ್ಲಿ ಅಂತೇಳಿ ಮತ್ತೊಂದು ಅಭಿಮಾನದಿಂದ ಹೇಳ್ಕೋಬೇಕಾಗ್ತದೆ ಎನ್ನುವಂಥದ್ದು. ಅಂತರ ಸಂಸ್ಕಾರವನ್ನ ಪಡ್ಕೋಬೇಕಾದ್ರೆ ಗುರುಕಾರುಣ್ಯ ಬಹಳ ಮುಖ್ಯ ಅನ್ನುವಂಥದ್ದು. ಗುರುವಿನ ಪ್ರೀತಿಗೆ ಪಾತ್ರರಾಗಿ ಆ ರೀತಿಯಾಗಿರ್ತಕ್ಕಂಥ ಸಂಸ್ಕಾರಕ್ಕೆ ಒಳಗಡೆ ಆದಾಗ ತುಂಬಾ ಪರಿಣಾಮ ಅನಿಸುತ್ತೆ ಅನ್ನುವಂಥದ್ದು. ಶರಣರು ನಮಗೆ ದೀಕ್ಷಾ ಸಂಸ್ಕಾರವಿರ್ಬೋದು, ಶರಣ ತತ್ವದ ಈ ಶರಣ ಪಥದಲ್ಲಿ ಸಾಗುವಂತವರ ಬದುಕು ಜೀವನ ತುಂಬಾ ಪರಿಣಾಮಕಾರಿಯಾಗಿರ್ತದೆ ಎನ್ನುವಂಥದ್ದು. ಅಂತ ಪರಿಣಾಮವನ್ನ ಯಾವ ರೀತಿಯಾಗಿ ನಮ್ಮ ಬದುಕಿನಲ್ಲಿ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನುವಂಥದ್ದನ್ನ ಶರಣರು ಹಲವಾರು ರೀತಿಯಾಗಿರುವಂತಹ ಧರ್ಮದ ಸಂಸ್ಕಾರಗಳಲ್ಲಿ ಉದಾಹರಣೆ ಕೊಡ್ತಾ ಹೋಗ್ತಾರೆ. ಹಲವಾರು ಸಂಸ್ಕಾರಗಳ ಮುಖಾಂತರವಾಗಿ ಮಾನವನಲ್ಲಿರ್ತಕ್ಕಂಥ ಬದಲಾವಣೆಗಳನ್ನ ಶರಣರು ತಿಳಿಸ್ಕೊಡ್ತಾರೆ. ನಾವು ವಸ್ತುವಿಗೆ ಸಂಸ್ಕಾರ ಕೊಡ್ತಾ ಹೋಗ್ತೀವಿ, ಮಣ್ಣಿಗೆ ಸಂಸ್ಕಾರವನ್ನ ಕೊಡ್ತೀವಿ, ಅದು ಮಡಿಕೆ ಆಗ್ತದೆ. ಅಂತ ಮಡಿಕೆ ಮಾಡುವಂತ ಒಬ್ಬ ಕುಂಬಾರ ಗುಂಡಯ್ಯ ಅನ್ನುವಂತ ಒಬ್ಬ ಶರಣ, ಆತ ಸದಾ ಶಿವಯೋಗ ನಿರತನಾಗಿರ್ತಾನೆ, ಅಂತ ಭಕ್ತಿವಂತನಾಗಿರ್ತಾನೆ. ಮಾಡುವಂತ ಕಾಯಕವನ್ನ ಪೂಜೆ ಅಂತೇಳಿ ಭಾವಿಸಿ ಕಾಯಕವನ್ನ ಮಾಡುವಂತ ಕುಂಬಾರ ಗುಂಡಯ್ಯ ಎಷ್ಟು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಗಡಿಗೆಯನ್ನ ಮಾಡ್ತಾನೆ ಅನ್ನುವಂಥದ್ದು. ಆತ ಮಾಡಿದಂತ ಗಡಿಗೆಯನ್ನ ಬಡದ್ರೆ ಸಾಕು ಓಂ ನಮಃ ಶಿವಾಯ ಅನ್ನುವಂತ ಮಂತ್ರ ಉಚ್ಚಾರಣೆ ಆಗ್ತಾ ಇತ್ತು ಅಂದ್ರೆ ಆತನ ಸಂಸ್ಕಾರ ಎಂಥದ್ದು, ಆತನ ಲಿಂಗನಿಷ್ಠೆ ಎಂಥದ್ದು ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದು. ನಾವು ಕಣ್ಣಿಗೆ ಕಾಣುವಂತ ವಸ್ತುವಿಗೆ ಆತ, ಜಡವಾದ ವಸ್ತುವಿಗೆ ಆತ ಸಂಸ್ಕಾರವನ್ನು ಕೊಟ್ಟು ಅದರಲ್ಲಿ ಚೈತನ್ಯವನ್ನು ತುಂಬುವಂತ ಶಕ್ತಿ ಎಂಥದ್ದು ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಶರಣರು ಹೇಳ್ತಾರೆ, ಮಣ್ಣಿಗೆ ಸಂಸ್ಕಾರವನ್ನ ಕೊಟ್ರೆ ಅದು ಮಡಿಕೆ ಆಗ್ತದೆ. ಬಸವಣ್ಣ ಒಂದ್ ಕಡೆ ಹೇಳ್ತಾರೆ, ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಮೊದಲು, ನಮ್ಮ ಕೂಡಲ ಸಂಗನ ಶರಣರ ನರಿವಡೆ ಶರಣರ ಸಂಘವೇ ಮೊದಲು. ಮಡಿಕೆಯನ್ನ ಮಾಡಬೇಕಾದ್ರೆ ಕುಂಬಾರ ಕೆರೆಗೆ ಹೋಗ್ತಾನೆ, ಆತನಿಗೆ ಮಡಿಕೆ ಮಾಡೋದಕ್ಕೆ ಯಾವುದು ಯೋಗ್ಯವಾದ ಮಣ್ಣು ಅಂತೇಳಿ ಆತ ಆಯ್ಕೆ ಮಾಡ್ಕೊಳ್ತಾನೆ. ಕೆಂಪು ಮಣ್ಣಿನ ಮಡಿಕೆ ಮಾಡ್ತಾರೆ, ಕಪ್ಪು ಮಣ್ಣಿನ ಮಡಿಕೆ ಮಾಡ್ತಾರೆ, ಮರಳು ಮಿಶ್ರಿತವಾಗಿ ಜೀವಂತ ಜೇಡಿಯ ಮಣ್ಣಿಂದ ಮಡಿಕೆಯನ್ನ ಮಾಡ್ತಾರೆ. ಹೀಗೆ ಹಲವಾರು ರೀತಿಯಾಗಿರುವಂತಹ ಮಣ್ಣುಗಳನ್ನ ಆತ ಪರೀಕ್ಷೆಯನ್ನು ಮಾಡಿ ತನಗೆ ಯಾವುದು ಅನುಕೂಲ ಅದನ್ನ ಆಯ್ಕೆ ಮಾಡ್ಕೊಂಡ್ ಬರ್ತಾನೆ ಅನ್ನೋದು. ಆಯ್ಕೆ ಮಾಡ್ಕೊಂಡು ಬಂದು ಅದರಲ್ಲಿರುವಂತಹ ಕಡ್ಡಿ ಕಸವನ್ನೆಲ್ಲವನ್ನ ತೆಗೆದು ಆತ ಹದಗೊಳಿಸ್ತಾನೆ. ಆ ಮಣ್ಣನ್ನ ಹದಗೊಳಿಸಿ ತುಳಿದು ಹದಕ್ಕೆ ಬರ್ಸು ಮಡಿಕೆ ಮಾಡೋದಕ್ಕೆ ಹದಗೊಳಿಸಿಕೊಂಡು ಆ ತಿಗರಿಯ ಮೇಲೆ, ಆ ಚಕ್ರದ ಮೇಲೆ ಇಟ್ಟು ಒಂದು ಕೋಲ್ಕವನ್ನು ತಿರುಗಿಸ್ತಾನೆ. ಆ ತಿರುಗಿಸುವಂತ ಸಂದರ್ಭದಲ್ಲಿ ಆತನ ತಲೆಯಲ್ಲಿ ಆ ಮಾಡುವಂತ ವಸ್ತುವಿನ ಚಿತ್ರಣ ಆಗ್ಲೇ ಮೂಡಿರ್ತದೆ. ಆತ ಮಾಡ್ತಾನೆ. ಅಕಸ್ಮಾತ್ ಅದೇನಾದ್ರೂ ಸರಿಯಾಗಿ ಬರ್ಲಿಲ್ಲ ಅಂದ್ರೆ ಮತ್ತೆ ಅದೇ ಮಣ್ಣಿಗೆ ಮಿಶ್ರಣವನ್ನ ಮಾಡಿ ಮತ್ತೆ ಮಾಡುವಂಥದ್ದು. ಹಾಗೆ ಶರಣರು ಹೇಳ್ತಾರೆ, ಈ ಕಾಯ, ಈ ಶರೀರ ಅನ್ನುವಂಥದ್ದಕ್ಕೆ ಬದಿಯಾಗಿರ್ತಕ್ಕಂಥವನ್ಗೆ, ಸಂಸ್ಕಾರ ಇಲ್ಲಾರ್ದವನ್ಗೆ ಮತ್ತೆ ಸಂಸ್ಕಾರವನ್ನ ಕೊಡ್ಬೋದು, ಮತ್ತೆ ಮಡಿಕೆಯನ್ನ ಮಾಡಿದಾಗೆ ಮಾಡ್ಬೋದು. ಆದ್ರೆ ಸಂಸ್ಕಾರವನ್ನ ಕೊಟ್ಟ ಮೇಲೆ ಅವ ಭವಮುಕ್ತನಾದ್ಮೇಲೆ ನರ ಹರನಾಗ್ತಾನೆ ಅಂತ ಸಂಸ್ಕಾರಕ್ಕೆ ಒಳಗಡೆ ಆದವನು ಸುಟ್ಟ ಮಡಿಕೆ ಇದ್ದಾಗೆ, ಮತ್ತೆ ಆ ಮಣ್ಣಿನಲ್ಲಿ ಮಿಶ್ರ ಮಾಡೋದಕ್ಕಿಲ್ಲ. ಆತ ಭವವನ್ನ ಗೆದ್ದಿರ್ತಾನೆ, ಲಿಂಗಾಂಗ ಸಾಮರಸ್ಯವನ್ನ ಹೊಂದ್ತಾನೆ, ಮುಕ್ತಿಯ ಪಥದತ್ತ ಆತ ಸಾಕ್ತಾನೆ ಎನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಶರಣರು ಮಡಿಕೆಯನ್ನ ಮಾಡಬೇಕಾದ್ರೆ ಮಣ್ಣು ಹೇಗೆ ಬೇಕೋ, ಆಭರಣವನ್ನ ಮಾಡಬೇಕಾದ್ರೆ ಚಿನ್ನ ಹೇಗೆ ಮಾಡಲೇಬೇಕೋ, ಹಾಗೆ ಶರಣ ಪಥದಲ್ಲಿ, ಆಧ್ಯಾತ್ಮಿಕ ಪಥದಲ್ಲಿ, ಧರ್ಮ ಪಥದಲ್ಲಿ ನಮಗೆ ಸಾಗುವವರಿಗೆ ಶರಣರ ಸಂಘ ಬಹಳ ಮುಖ್ಯ ಅನ್ನುವಂಥದ್ದನ್ನ ಶರಣರು ಮನವರಿಕೆಯನ್ನು ಮಾಡಿಕೊಡ್ತಾರೆ ಅನ್ನುವಂಥದ್ದು.
ಅದಕ್ಕೋಸ್ಕರವಾಗಿ ನಾವು ಆ ಶರಣ ಧರ್ಮದಲ್ಲಿ ಶರಣ ಸಿದ್ಧಾಂತವನ್ನ ನಮ್ಮ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕಾದ್ರೆ ಸತ್ಸಂಗ ಬಹಳ ಮುಖ್ಯವಾಗಿರುವಂಥದ್ದು. ವಿಚಾರ ಚಿಂತನೆಗಳನ್ನ ಮಂಥನವನ್ನ ಮಾಡ್ತಾ ಹಲವಾರು ರೀತಿಯಾಗಿರ್ತಕ್ಕಂಥ ಅನುಭವದ ಮೂಸೆಯಲ್ಲಿ ಬಂದಿರುವಂತಹ ಆ ಅನರ್ಘ್ಯ ರತ್ನ ವಚನ ಸಾಹಿತ್ಯ ಭಂಡಾರವನ್ನ ನಮ್ಮ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದ್ರೆ ಮಣ್ಣಿನಿಂದ ಹೇಗೆ ಹಲವಾರು ರೀತಿಯಾಗಿರುವಂತಹ ಪರಿಕರಗಳನ್ನ ತಯಾರು ಮಾಡ್ತೀವೋ ಹಾಗೆ ನಮ್ಮ ಬದುಕು ಜೀವನದಲ್ಲೂ ಕೂಡ ಸನ್ಮಾರ್ಗ, ಸನ್ನಡತೆ, ಸದ್ಗುಣ, ಸದ್ವಿಚಾರ ಇವೆಲ್ಲವೂ ಕೂಡ ಅಳವಡ್ತವೆ ಅನ್ನುವಂಥದ್ದು. ನೋಡಿ, ಅದೇ ಒಂದೇ ಮಣ್ಣಿನಿಂದ ಆ ಕುಂಬಾರ ತನ್ನ ಮನೆಗೆ ಬೇಕಾಗಿರುವಂತ ಎಲ್ಲ ಬಳಕೆಯ ವಸ್ತುಗಳನ್ನ ಎಷ್ಟು ಚೆನ್ನಾಗಿ ಮಾಡ್ತಾನೆ. ಹಾಗೆ ನಮ್ಮ ಬದುಕಿನಲ್ಲಿ ಶರಣರು ನಮಗೆ ಎಲ್ಲಾ ರೀತಿಯಾಗಿರುವಂತ ಕಸ ಕಡ್ಡಿ ಆದಿರುವಂತ ಪರಿಶುದ್ಧವಾಗಿರ್ತಕ್ಕಂಥ ಆ ಮಣ್ಣನ್ನ ಕೊಟ್ಟಿದ್ದಾರೆ. ನಮ್ಮ ಬದುಕನ್ನ ಎಷ್ಟು ಚೆನ್ನಾಗಿ ರೂಪಿಸ್ಕೋಬೇಕು, ನಮಗೆ ಯಾವ್ಯಾವ ರೀತಿಯ ಆಕಾರದ ಪರಿಕರಗಳು ಬೇಕು ಅವೆಲ್ಲವನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಸ್ವತಂತ್ರತೆ ಇದೆ, ಬುದ್ಧಿ ಇದೆ, ಜಾಣ್ಮೆ ಇದೆ. ಅದನ್ನ ಬಳಕೆ ಮಾಡಿಕೊಳ್ಳುವಂತ ರೀತಿ ಬಹಳ ಮುಖ್ಯ ಅನ್ನುವಂಥದ್ದನ್ನ ಶರಣರು ತಿಳಿಸ್ಕೊಡ್ತಾರೆ ಅನ್ನುವಂಥದ್ದು. ಹಾಗೆ ಗೋವಿನ ಸಗಣಿಯ ಮುಖಾಂತರವಾಗಿ ನಾವು ಅದಕ್ಕೆ ಸಂಸ್ಕಾರ ಏನಾದ್ರೂ ಕೊಟ್ರೆ ಅದು ಭಸ್ಮವಾಗ್ತದೆ. ಒಂದ್ ಕಡೆ ಹೇಳ್ತಾರೆ ಜನಪದರು, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀಯಾರಿಗಾದೆಯೋ ಎಲೆಮಾನವ ಅಂತಾರೆ. ಸಗಣಿಯನ್ನ ಹಾಗೆ ಬಿಟ್ರೆ ಹುಳ ತಿಂದೋಗ್ತದೆ. ಅದನ್ನ ಸರಿಯಾದ ರೀತಿ ಬಳಕೆ ಮಾಡಿಕೊಂಡು ಅದನ್ನ ತಟ್ಟಿ ಅದನ್ನ ಸುಟ್ರೆ ಅದು ಕುರುಳಾಗ್ತದೆ. ತದನಂತರ ಅದನ್ನ ಹಲವಾರು ರೀತಿಯಾಗಿರುವಂತಹ ಪಚ್ಚಕರ್ಪೂರ ಅಥವಾ ಕರ್ಪೂರದಿಂದ ಸುಟ್ಟು ಅದನ್ನ ಜಲ್ಡಿ ಹಿಡಿದು ಒಂದು ದೊಡ್ಡ ಪಾತ್ರೆಗೆ ಹಾಕಿ ಅದನ್ನ ರಾಡಿ ಮಾಡಿ ತದನಂತರ ಒಂದು ಪಾತ್ರೆಗೆ ಬಟ್ಟೆಯನ್ನ ಕಟ್ಟಿ ಅದೆಲ್ಲವನ್ನು ಕೂಡ ಸೋಸ್ಬೇಕು. ಸೋಸಿದಾಗ ಕೆಳಗಡೆ ತಿಳಿ ಬರ್ತದೆ. ಆ ತಿಳಿಯನ್ನ ತೆಗೆದುಕೊಂಡು ವಿಭೂತಿಯನ್ನ ಬಟ್ಟೆಯಲ್ಲಿ ಹಿಂಡಿ ವಿಭೂತಿಯನ್ನ ಮಾಡ್ತಾರೆ. ನಿಮಗೆ ಯಾವ ಆಕಾರ ಬೇಕೋ ಆ ರೀತಿ ಆಗಿರುವಂತಹ ಆಕಾರವನ್ನ ಮಾಡಿ ಬಿಸಿಲಲ್ಲಿ ಒಣಗಿಸ್ತಾರೆ. ತದನಂತರ ಅದನ್ನ ಬಿಸಿ ಮಾಡ್ತಾರೆ. ಮತ್ತೆ ಪುಡಿ ಮಾಡಿ ಜಲ್ಡಿ ಹಿಡಿದು ಅದಕ್ಕೆ ಗುರುವಿನ ಪಾದೋದಕವನ್ನ ಹಾಕಿ ಸಂಸ್ಕರಿಸಿ ವಿಭೂತಿಯನ್ನ ತಯಾರು ಮಾಡ್ತಾರೆ. ಹಾಗೆ ಅಂತ ವಿಭೂತಿ ತಯಾರು ಮಾಡುವಂತ ಆ ಗೋವು ನಮಗೆ ಕೊಟ್ಟಿರುವಂತ ಆ ಸಗಣಿಯ ಮುಖಾಂತರವಾಗಿ ವಿಭೂತಿಯನ್ನ ತಯಾರು ಮಾಡ್ತೀವಿ. ಆದ್ರೆ ಆ ಗೋವನ್ನ ನಾವು ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತಾ ಇದ್ದೀವಿ, ಪೋಷಿಸ್ತಾ ಇದ್ದೀವಿ ಎನ್ನುವಂಥದ್ದು. ಜನ ಅದನ್ನ ಗೌರವಿಸ್ಬೇಕು, ಪ್ರೀತಿಸ್ಬೇಕು, ಅದನ್ನ ಆರೈಕೆ ಪೂರೈಕೆಯನ್ನ ಮಾಡಬೇಕು. ಜನರನ್ನ ಮೌಢ್ಯಾಚರಣೆಗೆ ತಳ್ಳೋದಕ್ಕೋಸ್ಕರವಾಗಿ ಅದರಲ್ಲಿ ಅಷ್ಟು ಕೋಟಿ ದೇವತೆಗಳಿದ್ದಾವೆ, ಇಷ್ಟು ಕೋಟಿ ದೇವತೆಗಳಿದ್ದಾವೆ ಅಂತೇಳಿ ನಮ್ಮನ್ನ ಮೌಢ್ಯಾಚರಣೆಗೆ ತಳ್ಳುವಂಥದ್ದು. ಆದ್ರೆ ದೇವರಿದ್ದಾನೆ ಅಂತ ಯಾವತ್ತೂ ಕೂಡ ನಾವು ಭಾವಿಸಬಾರ್ದು. ಅದನ್ನ ಗೌರವದಿಂದ ಕಾಣಬೇಕು, ಅದರ ಆರೈಕೆ ಪೂರೈಕೆಗಳನ್ನ ಮಾಡಬೇಕು ಅನ್ನುವಂಥದ್ದು. ಅದರ ಮೇಲೆ ದಯೆ ಕರುಣೆ ಇರಬೇಕು ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ಅಂತ ವಿಭೂತಿಯನ್ನ ತಯಾರು ಮಾಡುವಂತ ಘಟಕಗಳು ತುಂಬಾ ಕಡಿಮೆ. ನಾವು ಶಿವಯೋಗಿ ಮಂದಿರದಲ್ಲಿ ನೋಡ್ಬೋದು, ಇನ್ನು ಕೆಲವು ಕಡೆ ನೋಡ್ಬೋದು. ನನಗೂ ಕೂಡ ಒಂದ್ಸಲಿ ಕುತೂಹಲ ಆಯ್ತು, ವಿಭೂತಿ ಸಿಗೋದೇ ಕೊರತೆ ಆಗಿದೆ, ಇದನ್ನ ವಿಭೂತಿಯನ್ನ ಯಾಕೆ ಮಾಡ್ತಾರೆ ಅನ್ನುವಂಥದ್ದನ್ನ ತಿಳ್ಕೋಬೇಕು ಅಂತೇಳಿ ನಾನು ಕೆಲವೊಬ್ಬರನ್ನ ತಿಳ್ಕೊಂಡಾಗ ಅವ್ರು ಹೇಳ್ತಾ ಇದ್ರು, 300 ರಿಂದ 400 ಬೆರಣಿಯನ್ನ ಸಂಗ್ರಹ ಮಾಡಿದ್ರೆ 3 ರಿಂದ 4 ವಿಭೂತಿಗಳಷ್ಟೇ ಆಗ್ತವೆ ಅಂತ ಹೇಳಿದ್ರು. ಅದಕ್ಕೆ ಶರಣರು ಅಷ್ಟೊಂದು ಮಹತ್ತಾಗಿ ಮಾಡಿದ್ದಾರೆ. ನಮಗೆ ಅದರ ಪರಿಚಯ ಆಗಿದೆ. ನಮಗೆ ಬೇಕಾದಷ್ಟು, ನಮ್ಮ ಅಕ್ಕಪಕ್ಕದ ನೆರೆಹೊರೆಯವರಿಗೆ ಬೇಕಾದಷ್ಟಾದ್ರೂ ಕೂಡ ಮಾಡಬೇಕು ಅಂದ್ರೆ ಅದನ್ನ ಜನರಿಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ಅದನ್ನ ತಿಳ್ಕೋಬೇಕು ಅನ್ನುವಂಥದ್ದು. ಹಾಗೆ ಶರಣರು ಕಬ್ಬಿನ ಸಿಪ್ಪೆಗೂ ಕೂಡ ಸಂಸ್ಕಾರವನ್ನ ಕೊಡಬೇಕು ಅಂತ ಹೇಳಿ, ವಸ್ತುವಿಗೆ ಯಾವ ರೀತಿ ಸಂಸ್ಕಾರವನ್ನ ಕೊಡ್ತೇವೋ ಹಾಗೆ ನನಗೆ ಪಟ್ಕೋಬೇಕು ಅನ್ನುವಂಥದ್ದು. ಹಾಗೆ ಕಬ್ಬಿನ ಸಿಪ್ಪೆಯ ಮುಖಾಂತರವಾಗಿ ಕಾಗದಗಳನ್ನ ತಯಾರು ಮಾಡ್ತಾರೆ. ಹಾಗೆ ನಾವು ಕರಕುಶಲ ವಸ್ತುಗಳನ್ನ ಮನೆಗೆ ಇಡುವಂತ ಹಲವಾರು ಅಲಂಕಾರಿಕ ವಸ್ತುಗಳನ್ನು ಕೂಡ ಮಾಡಬಹುದು ಅನ್ನುವಂಥದ್ದು. ಹಾಗೆ ನಾವು ಬಳಸುವಂತ ಪ್ರತಿನಿತ್ಯವಾಗಿ ಹೇಳಿದ್ನಲ್ಲ, ಗೋವು
ನಮಗೆ ನಾವು ಬೇಡವಾದ ವಸ್ತುಗಳನ್ನ ಹಾಕ್ತೀವಿ, ಅದು ಕಸವನ್ನ ತಿಂದು ರಸವನ್ನ ಅದನ್ನ ರಸವಾಗಿಸಿಕೊಂಡು ನಮಗೆ ಅಮೃತವನ್ನ ಕೊಡ್ತದೆ ಎನ್ನುವಂಥದ್ದು. ಅಂತ ಅಮೃತವನ್ನ ಕೊಡುವಂತ ಹಸುವಿಗೆ ನಾವು ಎಷ್ಟೊಂದು ಗೌರವವನ್ನು ಕೊಡಬೇಕು. ಆ ಅಮೃತದ ಬಳಕೆಯೂ ಕೂಡ ಬಹಳ ಮುಖ್ಯ ಅನ್ನುವಂಥದ್ದು. ನೋಡಿ, ಹಾಲನ್ನ ಒಂದಿನ ಅಥವಾ 2 ದಿನ ಇಡ್ಬೋದು, ಚೆನ್ನಾಗಿ ಕಾಸಿ ಇಟ್ಕೊಳ್ಳೋದಾದ್ರೆ 3 ದಿನ ಇಡ್ಬೋದು. ಅದೇ ತರನಾಗಿ ಹಾಲಿಗೆ ನಾವು ಸಂಸ್ಕಾರವನ್ನ ಕೊಟ್ಟು ಅದನ್ನ ಅದೇ ರೀತಿಯಾಗಿ ನಾವು ಇಟ್ಕೋಬೇಕಪ್ಪ ಅಂದ್ರೆ ವರ್ಷಾನುಗಟ್ಲೆ ಇಟ್ಕೋಬಹುದು. ಅದಕ್ಕೆ ಸಂಸ್ಕಾರವನ್ನ ಕೊಡ್ಬೇಕು ಬಹಳ ಮುಖ್ಯವಾಗಿ. ಹಾಲನ್ನ ಕಾಸಿ ಎಪ್ಪಾಕಿ ಮಜ್ಜಿಗೆ ಕಡೆದು ಮೊಸರನ್ನ, ಆ ನವನೀತ ಬಂದಿರುವಂತಹ ಬೆಣ್ಣೆಯನ್ನ ಕಾಸಿ ತುಪ್ಪವನ್ನ ತಯಾರು ಮಾಡಿ ತುಂಬಾ ಜನ ಅದನ್ನ ನಾವೆಲ್ಲರೂ ಕೂಡ ಉಪಯೋಗಿಸ್ತೀವಿ. ಅದು ಉಪಯೋಗಿಸಲಾರ್ದಂಗೆ ಹಾಗೆ ಇಟ್ಟರೂ ಕೂಡ ಅದು ಔಷಧಿ ಆಗ್ತದೆ. ಎಷ್ಟೋ ಗಾಯಗಳು, ಹುಣ್ಣುಗಳು ವಾಸಿ ಆಗಲಾರದಂತ ಕಾಯಿಲೆ ಆ ಹಳೆಯ ತುಪ್ಪದಿಂದ ವಾಸಿಯಾಗುವಂಥದ್ದನ್ನ ನಾವು ಕಾಣ್ತೀವಿ. ಒಂದೊಂದ್ಸಲ ಹಸುವಿಗೆ ಏನಾದ್ರೂ ಹುಣ್ಣ ಆದ್ರೆ ಅಥವಾ ಗಾಯ ಆದ್ರೆ ಆ ಆಕಳ ತುಪ್ಪವನ್ನ ಹಚ್ಚಿದ್ರೆ ಅದು ವಾಸಿಯಾಗ್ತದೆ ಎನ್ನುವಂಥದ್ದು. ಇಂದೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಅದನ್ನೇ ಔಷಧಿಯಾಗಿ ಬಳಸಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಹಾಗೆ ಅಷ್ಟೊಂದು ಶರಣರು ವೈಜ್ಞಾನಿಕವಾಗಿ ಕಂಡುಕೊಂಡಿರುವಂತ ಮಾರ್ಗ ಆ ಪಥ ಅನ್ನುವಂಥದ್ದು. ಹಾಗೆ ಗೋಧಿಗೆ ಕೂಡ ಸಂಸ್ಕಾರವನ್ನ ಕೊಡ್ತೀವಿ. ಅದರ ಹಲವಾರು ರೀತಿಯಾಗಿರುವಂತಹ ಖಾದ್ಯವನ್ನ ಮಾಡಿ ಪ್ರಸಾದವಾಗಿ ಅದನ್ನು ಸ್ವೀಕಾರ ಮಾಡ್ತೇವೆ. ಹಾಗೆ ಭತ್ತಕ್ಕೆ ಸಂಸ್ಕಾರವನ್ನ ಕೊಡ್ತೀವಿ. ರೈತ ಇವತ್ತು ಬೆಳೆಯನ್ನ ಬೆಳೀತಾ ಇದ್ದಾನೆ, ಅದನ್ನು ಕೂಡ ಸಂಸ್ಕರಣೆಗೆ ಒಳಪಡಿಸ್ತಾನೆ. ಇದು ಬಿತ್ತನೆ ಬೀಜ, ಇದು ಮಾರಾಟದ ಬೀಜ, ಇದು ಮನೆಗೆ ಪ್ರಸಾದವಾಗಿ ಇಟ್ಕೊಳ್ಳುವಂಥದ್ದು ಅಂತೇಳಿ ವಿಂಗಡಣೆಯನ್ನ ಮಾಡಿ ಭತ್ತವನ್ನ ಬೆಳೀತಾನೆ. ಆದರೆ ರೈತನ ಬದುಕು ಇವತ್ತು ಏನಾಗಿದೆ ಅನ್ನುವಂಥದ್ದನ್ನ ನಾವು ಅವಲೋಕನೆ ಮಾಡಬೇಕು ಅನ್ನುವಂಥದ್ದು. ರೈತ ಇವತ್ತು ದುರಾಸೆಗೆ ಒಳಗಾಗಿ ಬಹಳ ಬೆಳಿಬೇಕು, ಬಹಳ ನಾನು ಶ್ರೀಮಂತ ಆಗ್ಬೇಕು ಅಂತೇಳಿ ಅದಕ್ಕೆ ಏನ್ ಮಾಡ್ತಾ ಇದ್ದ ಅಂದ್ರೆ ಔಷಧಿಗಳನ್ನ ಸಿಂಪಡಣೆ ಮಾಡುವಂಥದ್ದು. ಹಿಂದೆಲ್ಲ ದನಕರುಗಳ ಕೊಟ್ಟಿಗೆಯ ಗೊಬ್ಬರವನ್ನ ಹಾಕಿ ಬೆಳೆಯನ್ನ ಬೆಳೀತಾ ಇದ್ರು. ಬರೀ ಅನ್ನ ಹಿಂಗ್ ನಿದ್ರೆ ಸಾಕು, ತುಪ್ಪವನ್ನ ಹಾಕಿ ಮಿದ್ದಿದಿವೇನೋ ಅನ್ನೋಷ್ಟು ಅದರಲ್ಲಿ ಜಿಡ್ಡಿನ ಅಂಶ ಇರ್ತಾ ಇತ್ತು. ಇವತ್ತು ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಭೂತಾಯಿ ಒಡಲಿಗಿಂದ ಪ್ರಾರಂಭದ ಹಂತದಿಂದ ಕಳೆನಾಶಕವನ್ನ ಒಡೆದು ನಾಟಿಯನ್ನ ಮಾಡ್ತಕ್ಕಂಥ ಆ ಸಸಿಯನ್ನ ನೆಡುವಂತ ಕೆಲಸವನ್ನ ಮಾಡುವಂಥದ್ದು. ತದನಂತರ ಕಳೆಯನ್ನ ಕೀಳಬೇಕಲ್ಲ ಅನ್ನುವಂಥ ಉದ್ದೇಶದಿಂದ ನಾವು ಭೂತಾಯಿಗೆ ವಿಷವನ್ನ ಉಣಿಸಿ ಅನ್ನವನ್ನ ಕೇಳ್ತೀವಿ. ಎಂಥ ಸ್ವಾರ್ಥಿಗಳು. ಮತ್ತೆ ಆ ಬೆಳೆಯನ್ನ ಬೆಳೆದದ್ದನ್ನ ಆ ಕಣದಲ್ಲಿ ಎತ್ತಿಗೆ ನೊಗವನ್ನ ಕಟ್ಟಿ ನಾವು ತುಳಿಸ್ಬೇಕು. ಅದು ಬಿಟ್ಟು ನಾವು ಇವತ್ತೇನ್ ಮಾಡ್ತಾ ಇದೀವಿ ಅಂದ್ರೆ ರಸ್ತೆಗೆ ಹಾಕ್ತಾ ಇದೀವಿ. ಆ ರಸ್ತೆಗೆ ಹಾಕಿದಾಗ ಎಷ್ಟೊಂದು ಅವಘಡಗಳು, ಅನಾಹುತಗಳು ಸಂಭವಿಸಿದ್ದಾವೆ. ಎಷ್ಟೋ ಜನ ಪ್ರಾಣನೇ ಕಳ್ಕೊಂಡಿದ್ದಾರೆ ಎನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಆ ರೀತಿಯಾಗಿ ಯಾರು ಮಾಡಬಾರ್ದು ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಭತ್ತಕ್ಕೆ ಸಂಸ್ಕಾರವನ್ನು ಕೊಡಬೇಕು. ರೈತ ವೈಜ್ಞಾನಿಕವಾಗಿರ್ತಕ್ಕಂಥ ಈಗೆಲ್ಲವೂ ಕೂಡ ವಿಜ್ಞಾನದ ಮುಖಾಂತರವಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ಯಂತ್ರಗಳು ಬಂದಿದ್ದಾವೆ. ದೇಹ ದಂಡನೆಯನ್ನ ಬಿಟ್ಟು ಆ ಯಂತ್ರದ ಮುಖಾಂತರವಾಗಿ ಬೆಳೆಯನ್ನ ಬೆಳೀತಾ ಇದ್ದಾನೆ. ಆಳವಾಗಿ ಭೂಮಿಯನ್ನ ಯಾರೂ ಕೂಡ ಇವತ್ತು ಉತ್ತುತ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಬಿತ್ತುತ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಯಾರು ಕೂಡ ಇವತ್ತು ಪ್ರಸಾದವನ್ನ ಸ್ವೀಕಾರ ಮಾಡೋರು ಆರೋಗ್ಯಪೂರ್ಣವಾಗಿರುವಂತಹ, ದಷ್ಟಪುಷ್ಟವಾಗಿರುವಂತಹ, ಶಕ್ತಿ ಇರುವಂತಹ, ಸತ್ವ ಇರುವಂತಹ ಆಹಾರವನ್ನ ನಾವ್ಯಾರೂ ಕೂಡ ಪ್ರಸಾದ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಹಿಂದೆ ಬೆಳೆದಂತ ಆ ರೈತನ ಆ ಬೆಳೆಯನ್ನ ಬೆಳಿಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಆರ್ಗ್ಯಾನಿಕ್ ಅಂತ ಹೇಳಿ ಏನ್ ಹೇಳ್ತಾರೆ, ನಮ್ಮ ಟೆರೆಸ್ ನಲ್ಲಿ ಇರ್ಬೋದು, ನಮ್ಮ ಹೊಲದಲ್ಲಿ ಇರ್ಬೋದು, ಸೈಜ್ಗಿಂತಲೂ ಕೂಡ ಆರೋಗ್ಯಕರವಾಗಿರುವಂತಹ ಆಹಾರವನ್ನ, ಪದಾರ್ಥವನ್ನ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು. ಹಾಗೆ ನಾವು ತಿನ್ನುವಂತ ವಸ್ತುವಿಗಿರ್ಬೋದು, ಆ ನೀರಿಗೂ ಕೂಡ ಸಂಸ್ಕಾರವನ್ನ ಕೊಡಬೇಕಾಗ್ತದೆ ಅನ್ನುವಂಥದ್ದು. ಈಗ ಮೊನ್ನೆ ಯಾರೋ ಹೇಳ್ತಾ ಇದ್ರು, ನೀರನ್ನು ಕೂಡ ಶುಗರ್ಲೆಸ್ ಮಾಡಿದಾರಂತ. ಅಂದ್ರೆ ಆ ನೀರನ್ನು ಕೂಡ, ನೀರಿನಲ್ಲಿರುವಂತಹ ಸತ್ವವನ್ನೆಲ್ಲವನ್ನು ಕೂಡ ತೆಗೆದು ಕುಡಿಯುವಂಥದ್ದು. ಹಾಗೆ ಆ ನೀರಿಗೆ ಸಂಸ್ಕಾರವನ್ನ ಕೊಟ್ರೆ ಅದು ಶುದ್ಧವಾದ ಜಲ ಆಗ್ತದೆ. ಆ ಜಲವನ್ನ ನಾವಿರುವಂತ ವಾತಾವರಣದಲ್ಲಿ
ಸಿಂಪಡಣೆಯನ್ನ ಮಾಡಿದ್ರೆ ಯಾವ ದುಷ್ಟ ಶಕ್ತಿಯೂ ಕೂಡ ನಮ್ಮ ಹತ್ರ ಬರೋದಿಲ್ಲ ಅನ್ನುವಂಥದ್ದು. ಹಾಗೆ ನಾವು ಮಾಡುವಂತ ಪ್ರಸಾದಕ್ಕೆ ಸಂಸ್ಕಾರವನ್ನ ಕೊಟ್ರೆ, ಅದು ಪದಾರ್ಥಕ್ಕೆ ಸಂಸ್ಕಾರ ಕೊಟ್ರೆ ಅದು ಪ್ರಸಾದವಾಗ್ತದೆ. ಅದಕ್ಕೋಸ್ಕರವಾಗಿ ನಾವು ಅಡಿಗೆ ಮಾಡಿದಂತ ಸಂದರ್ಭದಲ್ಲಿ ಹೆಂಗ್ ಅಡಿಗೆ ಮಾಡ್ತೀವಿ, ಏನ್ ಊಟ ಮಾಡ್ತೀವಿ ಮುಖ್ಯ ಅಲ್ಲ, ಎಂತ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ವಾ. ಇವತ್ತು ನಾವು ಹೇಗೆ ಅಡಿಗೆ ಮಾಡ್ತಾ ಇದ್ದೀವಿ, ನಮಗೆ ಯಾವುದು ಸುಲಭವೋ ಅದು ಮಾಡ್ತಾ ಇದ್ದೀವಿ, ನಮಗೆ ಯಾವುದು ಬಾಯಿ ರುಚಿನೋ ಅದು ಮಾಡ್ಕೊಂಡು ಊಟ ಮಾಡ್ತಾ ಇದ್ದೀವಿ ಅಲ್ವಾ. ಅದಕ್ಕೆ ಶರಣರು ಬಾಯಿಗೆ ಕಹಿ ಅನ್ಸಿದ್ರು ಕೂಡ ಹೊಟ್ಟೆಗೆ ಅದು ಹಿತವಾಗಿರ್ತದೆ. ಅದಕ್ಕೆ ಅಂತ ಪ್ರಸಾದವನ್ನ ಮಾಡಬೇಕು. ಆದ್ರೆ ಪ್ರಸಾದವನ್ನ ಹೇಗ್ ಮಾಡ್ಬೇಕು, ಅದನ್ನ ಔಷಧಿ ರೂಪದಲ್ಲಿ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ಅವಾಗವಾಗ, ಅಡಿಗೆ ಮನೆ ಅದು ಔಷಧಾಲಯ ಆಗಿರ್ಬೇಕು ಅನ್ನುವಂಥದ್ದು. ಶರಣರೆಲ್ಲರೂ ಕೂಡ ಔಷಧಿ ರೂಪದಲ್ಲಿ ಆಹಾರ ತಗೊಂಡಿದ್ರಿಂದ ಅದು ಪ್ರಸಾದಕಾಯ ಆಯ್ತು, ಅದು ಶಿವಯೋಗದ ಕಾಯ ಆಯ್ತು, ಅದು ಲಿಂಗ ಶರೀರ ಆಯ್ತು ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಆ ರೀತಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಆಲೋಚನೆ ಚಿಂತನೆಯನ್ನ ಮಾಡುತ್ತಾ ನಾವು ಸಾಗಬೇಕಾಗಿದೆ ಎನ್ನುವಂಥದ್ದು. ಆದ್ರೆ ಶಬ್ದಕ್ಕೆ ನಾವು ಸಂಸ್ಕಾರವನ್ನ ಕೊಟ್ರೆ ಅದು ಮಂತ್ರವಾಗ್ತದೆ ಅಂತ. ಆದ್ರೆ ಎಂತ ಮಹಿಮೆ ಅನ್ನುವಂಥದ್ದು, ಎಂತ ಪರಿಣಾಮ ಅನ್ನುವಂಥದ್ದು ಇವತ್ತಿನ ನಮ್ಮ ಮಕ್ಕಳಿಗೆ ಅದನ್ನ ಪರಿಚಯವನ್ನ ಮಾಡ್ಕೊಡ್ಬೇಕಾಗ್ತದೆ ಅನ್ನುವಂಥದ್ದು. ನಮ್ಮ ಮಾತು ಮಂತ್ರವಾಗಬೇಕು, ಮಾತು ಮೌಲ್ಯಯುತವಾಗಿರಬೇಕು ಅನ್ನುವಂಥದ್ದು. ಬಸವಣ್ಣವ್ರು ಹೇಳ್ತಾರೆ ನೋಡಿ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ. ಇಡೀ ಸಾಲನ್ನ ಕೊನೆಯಲ್ಲಿ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಇವೆಲ್ಲವನ್ನ ನಾವು ಆಚರಣೆ ಮಾಡಲಿಲ್ಲ ಅಂದ್ರೆ ಭಗವಂತ ಹೇಗೆ ಮೆಚ್ಚುತ್ತಾನೆ? ನಮ್ಮ ಮಾತು ಮೌಲ್ಯಯುತವಾಗಿರ್ಬೇಕು, ನಮ್ಮ ಮಾತು ಹಿತವಾಗಿರ್ಬೇಕು, ನಮ್ಮ ಮಾತು ಮಿತವಾಗಿರ್ಬೇಕು, ನಮ್ಮ ಮಾತು ಆ ಪರಾತ್ಪರ ಪರವಸ್ತು ಮೆಚ್ಚು ಹಾಗೆ ಲಿಂಗಯ್ಯ ಮೆಚ್ಚು ಆಗಿರಬೇಕು. ಆಗಿಲ್ಲ ಅಂದ್ರೆ ಭಗವಂತ ಮೆಚ್ಚೋದಿಲ್ಲ ಅಂತ ಹೇಳ್ತಾರೆ. ಮಾತು ಮಂತ್ರವಾಗಿರ್ಬೇಕು ಅನ್ನುವಂಥದ್ದು. ನಾನು ಕಳೆದ ಸಲ ಹೇಳ್ತಾ ಇದ್ದೆ, ಅನವಶ್ಯಕವಾಗಿರುವಂತಹ ಮಾತುಗಳನ್ನ ಆಡ್ತೇವೆ, ನಮ್ಗೆ ಎನರ್ಜಿಯನ್ನ ಕಳ್ಕೊತಾ ಇದೀವಿ ಇವತ್ತು ಅಂತ. ಹೇಗೆ ನಾವು ಮಾತಾಡ್ತಾ ಇದ್ದೀವಿ, ಸುಮ್ಮನೆ ಎಲ್ಲೋ ಒಂದ್ ಕಡೆ ಕೂತ್ಕೊಳ್ತೀವಿ, ಇನ್ಯಾರೋ ಮನೆ ವಿಚಾರ ಮಾತಾಡ್ತೀವಿ, ಇನ್ಯಾರೋ ಬಗ್ಗೆ ಮಾತಾಡುವಂಥದ್ದು. ಹಾಗೆ ಅನವಶ್ಯಕವಾಗಿರುವಂತಹ ಮಾತುಗಳನ್ನಾಡಿ ನಮ್ಮ ಆಯಸ್ಸನ್ನ ಕ್ಷೀಣಿಸ್ಕೋಬಾರ್ದು. ಹಾಗಾದ್ರೆ ಆಯಸ್ಸು ಕ್ಷೀಣಿಸ್ಕೊಳ್ಳೋದು ಹೇಳಿದ್ರೆ ಆಯಸ್ಸನ್ನ ವೃದ್ಧಿಸ್ಕೊಳ್ಳೋದು ಇರಬೇಕಲ್ವೇ? ಖಂಡಿತ ಇದೆ. ಹಾಗಾದ್ರೆ ಹೇಗೆ ಆಯಸ್ಸನ್ನ ವೃದ್ಧಿಸ್ಕೊಳ್ಳುವಂಥದ್ದು? ಶರಣ ಧರ್ಮವನ್ನ, ಶರಣ ಸಿದ್ಧಾಂತವನ್ನ ಸತ್ಪಥದಲ್ಲಿ ನಾವು ಸಾಕ್ತಾ ಆ ಧರ್ಮ ಮಾರ್ಗದಲ್ಲಿ ನಡೆದು ಸದಾ ಸಂಸ್ಕಾರಕ್ಕೆ ಒಳಗಡೆಯಾಗಿ ಶಿವಯೋಗ ಸಾಧನೆಯಲ್ಲಿ ದಿನದಲ್ಲಿ ಒಂದು ಅರ್ಧ ಗಂಟೆನಾದ್ರೂ ಕೂಡ ಮೌನಕ್ಕೆ ಒಳಗಡೆ ಆಗಬೇಕು. ಬಹಿರಂಗದ ಮೌನ ಅಲ್ಲ, ಅಂತರಂಗಿಕವಾಗಿರ್ತಕ್ಕಂಥ ಮೌನದ ಆಚರಣೆಯನ್ನು ಮಾಡಬೇಕು ಅನ್ನುವಂಥದ್ದು. ಆಗ ನಮ್ಮ ಆಯಸ್ಸು ವೃದ್ಧಿಸ್ತಾ ಹೋಗ್ತದೆ ಅಂತ ಆ ಮಂತ್ರನ್ನ ಕಾಯವಾಗಿಸಿಕೊಂಡಿರ್ತಕ್ಕಂಥ ಹಲವಾರು ಜನ ಶರಣರು ಎಲ್ಲಾ ರೀತಿಯಾಗಿರ್ತಕ್ಕಂಥ ಬದುಕನ್ನ, ಪರಿಪೂರ್ಣತೆಯ ಬದುಕನ್ನ ಸಾಧಿಸ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಬೇರೆ ಧರ್ಮದಲ್ಲಿರ್ಬೋದು, ಬೇರೆ ಸಿದ್ಧಾಂತಗಳಿರ್ಬೋದು, ಯಾರಾದ್ರೂ ಕೇಳಿದಂತ ಪ್ರಶ್ನೆಗೆ ಉತ್ತರ ಸಿಗ್ತದೋ ಗೊತ್ತಿಲ್ಲ, ಸಿಗ್ಲಿಕ್ಕಿಲ್ಲ ಅಥವಾ ಸಿಗ್ತದೆ. ಆದ್ರೆ ನಮ್ಮ ಶರಣ ಧರ್ಮದಲ್ಲಿ, ಶರಣ ಸಿದ್ಧಾಂತದಲ್ಲಿ ಯಾವ ವ್ಯಕ್ತಿ ಏನ್ ಪ್ರಶ್ನೆ ಕೇಳ್ತಾನೋ ಪ್ರತಿಯಾಗಿ ಉತ್ತರವಾಗಿ ವಚನ ಸಾಹಿತ್ಯವನ್ನ ಶರಣರು ಕೊಟ್ಟು ಹೋಗಿದ್ದಾರೆ ಎನ್ನುವಂಥದ್ದು. ನೋಡಿ ಅಂತ ಕಾಯವನ್ನೇ ಮಂತ್ರ ಕಾಯವಾಗಿಸಿಕೊಂಡಿರುವಂತ ಅಜಗಣ್ಣ, ಆತನ ಕಾಯಕ ಕೃಷಿ. ಆತ ಒಂದು ದಿನ ತನ್ನ ಕಾಯಕ ಮುಗಿಸಿಕೊಂಡು ತನ್ನ ಬೆಳೆಯನ್ನ ಸಂರಕ್ಷಣೆಗೋಸ್ಕರವಾಗಿ, ತನ್ನ ಬೆಳೆಯನ್ನ ಕಾಯೋದಕ್ಕೋಸ್ಕರವಾಗಿ ಹೊಲದಲ್ಲಿ ಮಂಚಿಗೆ ಅಂತ ಹಾಕ್ತಾರೆ. 4 ಕಂಬಗಳನ್ನ ನೆಟ್ಟು ಚಪ್ಪರವನ್ನ ಹಾಕಿ ಆ ಚಪ್ಪರದ ಮೇಲೆ ಕೂತ್ಕೊಳ್ಳೋದು. ಯಾಕೆಂದ್ರೆ ಇಡೀ ನಮ್ಮ ಹೊಲದಲ್ಲಿ ಯಾರಾದ್ರೂ ಬಂದ್ರೆ ಹೋದ್ರೆ ಎಲ್ಲವೂ ಕೂಡ ಕಾಣಿಸ್ತದೆ ಆ ಮಂಚಿಗೆ ಮೇಲೆ ಕೂತ್ಕೊಂಡ್ರೆ. ಆ ಕೂತ್ಕೊಂಡು ಆತ ಸುಮ್ಮನೆ ಕಾಲಹರಣ ಮಾಡೋದಿಲ್ಲ, ಸದಾ ಉಚ್ಛ್ವಾಸ ನಿಶ್ವಾಸ ಕ್ರಿಯೆಯಲ್ಲೂ ಕೂಡ ಪರಮಾತ್ಮನ ನಾಮ ಸ್ಮರಣೆಯನ್ನ ಮಾಡ್ತಾ ಇರ್ತಾರೆ. ಒಂದು ದಿನ ಈಗ ಮಾಡುವಂತ ಸಂದರ್ಭದಲ್ಲಿ ಇಡೀ ವಾತಾವರಣವೆಲ್ಲವೂ ಕೂಡ ಪ್ರಶಾಂತವಾಗಿರ್ತದೆ. ಆ ಏಕಾಂತದಲ್ಲಿ ಕುತ್ಕೊಂಡಾಗ ಆ ಪ್ರಕೃತಿಯ ಆ ಗಾಳಿ
ಆತನಿಗೆ ಓಂ ನಮಃ ಶಿವಾಯ ಅನ್ನುವಂತ ಮಂತ್ರದ ಉಚ್ಚಾರಣೆ ಆದಂತೆ ಆಗ್ತದೆ. ಅವರು ಕೂಡ ಉಚ್ಛ್ವಾಸ ನಿಶ್ವಾಸ ಕ್ರಿಯೆಯನ್ನು ಕೂಡ ಓಂ ನಮಃ ಶಿವಾಯ ಅನ್ನುವಂತ ಮಂತ್ರ ಪಠಣ ಮಾಡ್ತಾರೆ. ಆ ವಾತಾವರಣವನ್ನ ನೋಡಿ ಬಹಿರಂಗವಾಗಿ ಉಚ್ಚಾರಣೆ ಮಾಡಬೇಕು ಅನಿಸ್ತದೆ. ಒಂದು ದಿನ ಹುಣ್ಣಿಮೆಯ ಬೆಳದಿಂಗಳ ಚಂದ್ರ, ಅವರು ಉಚ್ಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಸರ್ಪ ಬಂದು ತನ್ನ ಪಣಾಮಣಿಯನ್ನ ಇಟ್ಟು ಅದರ ಬೆಳಕಿನಲ್ಲಿ ತಾನು ಆಹಾರವನ್ನ ಹುಡುಕ್ತಾ ಇರ್ತದೆ. ಆ ಹುಡುಕುವಂತ ಸಂದರ್ಭದಲ್ಲಿ ಇವರು ಓಂ ನಮಃ ಶಿವಾಯ ಅನ್ನುವಂತ ಮಂತ್ರವನ್ನ ಉಚ್ಚಾರಣೆ ಮಾಡಿದ ಕ್ಷಣ ಅದು ಇಲ್ಲಿ ಯಾರೋ ಇದ್ದಾರೆ ಅಂತ ಹೇಳ್ಬಿಟ್ಟು ತನ್ನ ಪಣಾಮಣಿಯನ್ನ ಬಾಯಲ್ಲಿಟ್ಕೊಂಡು ಸರಿದು ಹೋಗ್ತದೆ. ಅದನ್ನು ನೋಡಿದಂತ ಅಜಗಣ್ಣ, ಎಂತ ಕೆಲಸ ಆಯ್ತು, ನನ್ನ ಮಂತ್ರೋಚ್ಚಾರಣೆಯಿಂದ ಅದರ ಆಹಾರಕ್ಕೆ ಇವತ್ತು ತೊಂದರೆ ಆಯ್ತಲ್ಲ ಅಂತೇಳಿ ಅವತ್ತಿನಿಂದ ಅವರು ಅಂತರ್ಮುಖಿಯಾಗಿ ಆ ಮಂತ್ರೋಚ್ಚಾರಣೆಯನ್ನ ಮಾಡ್ತಾರೆ. ನಾವಾದ್ರೆ ಏನ್ ಮಾಡ್ತೀವಿ, 1 ಗಂಟೆ 2 ಗಂಟೆ ಮಾಡ್ಬಿಟ್ಟು ಮುಗಿತಲ್ಲ, ಇನ್ನೊಂದು ನೆಕ್ಸ್ಟ್ ನಾಳೆ ದಿನ ನೋಡ್ಕೊಳ್ಳೋಣ. ಇಲ್ಲ, ಶರಣರು ಬದ್ಧತೆಗೆ ಒಳಗಾಗಿದ್ದಂಥವ್ರು, ಅದಕ್ಕೆ ಅವರೆಲ್ಲರೂ ಕೂಡ ಸಿದ್ಧರು ಅನ್ನುವಂಥದ್ದು. ಅಜಗಣ್ಣ ಕೊನೆಯವರೆಗೂ ಕೂಡ ಅದನ್ನ ಪಾಲನೆ ಮಾಡ್ತಾರೆ. ಎಲ್ಲರೂ ಕೂಡ ಊರಿನಲ್ಲಿ ಆತನ ಮೌನದ ಮಹತ್ವವನ್ನ ಅರಿಲಾರದೆ ಆತನ ಹಲವಾರು ರೀತಿಯಾಗಿರುವಂತ ಕಾಯಕಕ್ಕೆ ತೊಡಗಿಸ್ತಾರೆ. ಆತ ಯಾರೇನು ಕಾಯಕವನ್ನ ಹೇಳಿದ್ರು ಕೂಡ ಆತ ಮಾಡುವಂತ ಕಾಯಕವೇ ಪೂಜೆ ಆಗಿತ್ತು ಅಂತ ಶಿವಯೋಗವನ್ನ ಸಾಧಿಸಿ ಸಿದ್ಧಿಸಿಕೊಂಡಿರುವಂತ ಅಜಗಣ್ಣನಿಗೆ ಒಂದು ದಿನ ಒಂದು ಘಟನೆ ಸಂಭವಿಸ್ತದೆ. ಒಂದು ದಿನ ತನ್ನ ಮನೆಯ ಬಾಗಿಲು, ಹಿಂದೆಲ್ಲ ಮನೆ ಬಾಗಿಲು ಬಹಳ ಕಡಿಮೆ ಇರ್ತಿದ್ದು, ಬಾಗಿ ನಡೆದವನ ಬಾಳೆಲ್ಲ ಬಂಗಾರ ಅಂತೇಳಿ ಬಾಗಿ ಬರಬೇಕು, ತಗ್ಗಿ ಬಗ್ಗಿ ನಡ್ಕೋಬೇಕು, ಬಗ್ಗಬೇಕು ಅನ್ನುವಂತ ಉದ್ದೇಶದಿಂದ ಬಾಗಿಲು ಕೆಳಗಡೆ ಇರ್ತಿತ್ತು. ಹಾಗೆ ಆ ಬಾಗಿಲು ಹಣೆಗೆ ಬಡಿದಾಕ್ಷಣ ನಾವು ಏನಾರು ಬಡಿದಾಗ ಕೆಲವರು ಬಸವನ ಅನುಯಾಯಿಗಳು ಇವರೆಲ್ಲರೂ ಕೂಡ ಬಸವ 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 ಅಂತೀವಿ, ಗುರುನಾಥ ಅಂತ ಹೇಳ್ತೀವಿ, ಪ್ರಭುವೇ ಅಂತೀವಿ. ಹಾಗೆ ಕೆಲವರು ಅಯ್ಯಯ್ಯೋ ಅಂತಾರೆ. ಹಾಗೆ ಅಜಗಣ್ಣ ಶಿವ 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 ಅಂತೇಳಿ ಮಂತ್ರೋಚ್ಚಾರಣೆಯನ್ನ ಮಾಡಿದಾಕ್ಷಣ ಲಿಂಗದೊಳಗಾಗ್ತಾರೆ, ಲಿಂಗಕ್ಕೆ ಆಗ್ತಾರೆ ಅನ್ನೋದು ಎಂಥ ಮಂತ್ರಸಿದ್ಧಿ. ಆತನ ಕಾಯವನ್ನ ಸ್ಪರ್ಶಿಸಿದ್ರೆ ಸಾಕು, ಏಕದಾರಿಯಲ್ಲಿ ಓಂ ಅನ್ನುವಂತ ಶಬ್ದ ಯಾಗೆ ನಿನಾದವನ್ನ ಹೊರಮುಟ್ಟಿತ್ತೋ, ಅಜಗಣ್ಣನ ಕಾಯದಿಂದ ಕೂಡ ಸ್ಪರ್ಶಿಸಿದ್ರೆ ಸಾಕು ಓಂ ನಮಃ ಶಿವಾಯ ಅನ್ನುವಂತ ಮಂತ್ರ ಸ್ಪರ್ಶದಿಂದ ಗೊತ್ತಾಗ್ತಾ ಇತ್ತು ಅನ್ನೋದು. ಎಂಥ ಮಂತ್ರಸಿದ್ಧಿಯನ್ನ ಪಡ್ಕೊಂಡಿರ್ತಕ್ಕಂಥ ಶರಣಜೀವಿ ಎನ್ನುವಂಥದ್ದು. ಹಾಗೆ ಕಲ್ಲಿಗೆ ಶಿಲೆಗೆ ಹಲವಾರು ರೀತಿಯಾಗಿರುವಂತ ಸಂಸ್ಕಾರವನ್ನ ಕೊಡ್ತಾ ಹೋಗ್ಬೇಕು ಅನ್ನುವಂಥದ್ದು. ಹಾಗೆ ಕಲ್ಲಿಗೆ ಸಂಸ್ಕಾರವನ್ನ ಕೊಟ್ಟಾಗ ಹಲವಾರು ರೀತಿಯಾಗಿರುವಂತ ಕಲೆಗಾರನ ಮುಖಾಂತರವಾಗಿ ಚಿತ್ರಗಳು ಮೂಡುವಂಥದ್ದನ್ನ ನೋಡ್ತೇವೆ. ಹಾಗೆ ಆಭರಣಗಳನ್ನು ತಯಾರು ಮಾಡುವಂತ ಹಲವಾರು ಕಲೆಗಳನ್ನ ನೋಡ್ತೇವೆ. ಕಲ್ಲಿನಿಂದ ಮನೆ ಕಟ್ಟುವಂಥದ್ದನ್ನು ಕೂಡ ನೋಡ್ತೇವೆ. ಹಾಗೆ ಶಿಲೆಗೆ ಸಂಸ್ಕಾರವನ್ನ ಕೊಟ್ರೆ ಅದು ಲಿಂಗ ಆಗ್ತದೆ. ಆದ್ರೆ ಲಿಂಗ ಅಂದ್ರೆ ನಾವ್ಯಾರು ಕೂಡ ಸ್ಥಾವರ ಅಂತೇಳಿ ಭಾವಿಸ್ಕೋಬಾರ್ದು ಅನ್ನುವಂಥದ್ದು. ಆ ಲಿಂಗದೊಳಗೆ ಕಾಯದ ಪ್ರತೀಕವಾಗಿ ಪೀಠ ಇರ್ತದಲ್ಲ, ಆ ರೀತಿಯಾಗಿರ್ತಕ್ಕಂಥ ಲಿಂಗ ಅಂತೇಳಿ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರೂ ಕೂಡ ನಾವು ಶರಣ ಭಾವದಲ್ಲಿ ಶರಣ ತತ್ವದಲ್ಲಿ ಸಾಗಬೇಕಾಗ್ತದೆ ಎನ್ನುವಂಥದ್ದು. ಶರಣರು ಪ್ರತಿಯೊಂದು ವಸ್ತುವಿಗೂ ಕೂಡ ಸಂಸ್ಕಾರವನ್ನು ಕೊಟ್ಟು ಬಳಕೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಸಂಸ್ಕಾರವಂತ ಆದವನು ಮೊದಲು ಭಕ್ತನಾಗಬೇಕು ಅನ್ನುವಂಥದ್ದು. ಲಿಂಗದಿ ಧಾರಣೆಯನ್ನ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ದೀಕ್ಷೆಯನ್ನ ಕೊಡಬೇಕಾದ್ರೆ ಮೊದಲು ಭಕ್ತನಾಗಬೇಕು ಆ ಜೀವಿ ಎನ್ನುವಂಥದ್ದು. ಆ ಭಕ್ತನಿಗೆ ಲಿಂಗ ದೀಕ್ಷಾ ಸಂಸ್ಕಾರವನ್ನ ಕೊಟ್ರೆ ಶಿವರೂಪಿಯಾಗ್ತಾನೆ, ಸಾಕ್ಷಾತ್ ಲಿಂಗ ಸ್ವರೂಪಿಯಾಗ್ತಾನೆ, ತಾನೇ ಲಿಂಗವಾಗ್ತಾನೆ, ನಡೆದಾಡೋ ಲಿಂಗ, ಮಾತಾಡೋ ಲಿಂಗ ಆಗ್ತಾನೆ ಎನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಶರಣರು ಅದನ್ನ ಕಂಡುಕೊಂಡಿದ್ರು ಅನ್ನುವಂಥದ್ದು. ನರನು ಹರನಾಗುವಂತ ಸ್ಥಿತಿಯಲ್ಲಿ ಬರ್ತೀವಿ ಅಂದ್ರೆ ಅಂತ ಸಂಸ್ಕಾರ ಯಾರಿಗೆ ಬೇಡ, ಅಂತ ಸಂಸ್ಕೃತಿ ಯಾರಿಗೆ ಬೇಡ, ಅಂತ ಪಥ ಯಾರಿಗೆ ಬೇಡ ಅನ್ನುವಂಥದ್ದು. ಅದಕ್ಕೆ ಅಂತ ಸತ್ಪಥದಲ್ಲಿ ಸನ್ಮಾರ್ಗದಲ್ಲಿ ನಾವು ನಡಿಬೇಕಾಗ್ತದೆ ಅನ್ನುವಂಥದ್ದು. ಅದೆಲ್ಲಕ್ಕೂ ಕೂಡ ತಯಾರಿ ಅಂದ್ರೆ ಮನದ ಮೈಲಿಗೆಯನ್ನ ಕಳ್ಕೋಬೇಕು, ಮನಸ್ಸನ್ನ ಸ್ವಚ್ಛವಾಗಿ ಇಟ್ಕೋಬೇಕು, ಮನಸ್ಸನ್ನ ಶುಚಿರ್ಭೂತವಾಗಿ ಇಟ್ಕೋಬೇಕು ಅನ್ನುವಂಥದ್ದು. ಅಂತವರ ಹೃದಯ ಕಮಲದಲ್ಲಿ ಭಗವಂತ
ವಾಸವಾಗಿರ್ತಾನೆ ಎನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಶರಣರು ಎಂತೆಂಥ ವಸ್ತುಗಳನ್ನ ಬದಲಾವಣೆ ಮಾಡಿ ಸಂಸ್ಕಾರವನ್ನ ಕೊಟ್ಟ ಹಾಗೆ ಶರಣರು ವ್ಯಕ್ತಿಗೂ ಕೂಡ ಎಷ್ಟು ಚೆನ್ನಾಗಿ ಸಂಸ್ಕಾರವನ್ನು ಕೊಡ್ತಾರೆ. ನಾವು ಎಲ್ಲೋ ಒಂದ್ ಕಡೆ ಕೆಲವೊಬ್ಬರನ್ನ ನಿರ್ಲಕ್ಷಿಸ್ತೀವಿ, ಆದ್ರೆ ಶರಣರು ಎಲ್ಲರನ್ನೂ ಕೂಡ ಲಕ್ಷ್ಯ ಇಟ್ಟು ಯಾವುದೇ ಒಂದು ಜಾತಿ, ಧರ್ಮ, ವರ್ಗ, ಹಿರಿಯ ಕಿರಿಯ, ಹೆಣ್ಣು ಗಂಡು ಅನ್ನುವಂಥ ತಾರತಮ್ಯ ಇರಲಾರದೆ ಪ್ರತಿಯೊಬ್ಬರೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡೋದಿದೆಯಲ್ಲ, ಅದು ಯಾವ ಧರ್ಮದಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಬಸವಣ್ಣನವರು ಪ್ರತಿಯೊಬ್ಬರಿಗೂ ಕೂಡ ನೋಡಿ, ಅವರು ಹುಟ್ಟಿದ್ದು ಬ್ರಾಹ್ಮಣರ ಒಂದು ಇದರಲ್ಲಿ ಆದ್ರೂ ಕೂಡ ಮಾದರಸ ಮಾದಲಾಂಬಿಕೆಯರ ಮಗನಾದ್ರೂ ಕೂಡ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಅಂದಿರ್ಬೇಕಾರೆ ಆ ಅರಳೆಯನಿಗೆ, ಆ ಚೆನ್ನಯ್ಯನಿಗೆ ಎಂತ ಸಂಸ್ಕಾರ ಇತ್ತು, ಎಂತ ಭಕ್ತಿ ಇತ್ತು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದು. ಅಂತವ್ರಿಗೂ ಕೂಡ ಸಂಸ್ಕಾರವನ್ನ ಕೊಟ್ಟು ಆತನ ಭಕ್ತಿಯಿಂದ ನೋಡಿದ್ರು, ಆತನ ವ್ಯಕ್ತಿತ್ವದಿಂದ ನೋಡಿದ್ರು ಅನ್ನುವಂಥದ್ದು. ಆತನ ಭಕ್ತಿ, ಶ್ರದ್ಧೆ, ನಿಷ್ಠೆಯನ್ನ ಬದುಕಿನಲ್ಲಿ, ಜೀವನದಲ್ಲಿ ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡಿದ್ದೆ ಆದ್ರೆ ಬದುಕು ಅದು ಸಾರ್ಥಕ ಆಗ್ತದೆ. ಅಂತ ಸಾರ್ಥಕತೆಯನ್ನ ಬದುಕಿ ಬಾಳಿದವರು ಶರಣರು. ಅಂತ ಶರಣ ಮಾರ್ಗದಲ್ಲಿ, ಅಂತ ಶರಣಪಥದಲ್ಲಿ ಶರಣರ ತೋರಿಸಿಕೊಟ್ಟಂತ ಹಾದಿಯಲ್ಲಿ ನಡೆದು ಬಿಟ್ರೆ ಸಾಕು, ನಮ್ಮ ಬದುಕು ಅದು ಹಸನಾಗ್ತದೆ ಎನ್ನುವಂಥದ್ದು. ಅಂತ ಮಾಗಿದ ಬದುಕಾಗಿಸಿಕೊಳ್ಳುವಂತ ಹಿನ್ನೆಲೆಯಲ್ಲಿ ಹಲವಾರು ಶರಣರು, ಸಂತರು, ಯೋಗಿಗಳು ಜೀವನ್ಮುಕ್ತಿಯನ್ನ ಹೊಂದಿದ್ರು. ನಾವೇನಂತೀವಿ, ಮುಕ್ತಿ ಅಂದಾಕ್ಷಣ ಸತ್ತಾಗ ಮುಕ್ತಿ ಅಂತ ಹೇಳಿ ಎಲ್ಲರೂ ಭಾವಿಸಿದ್ದಾರೆ ಎನ್ನುವಂಥದ್ದು. ಕೆಲವರು ಲಿಂಗೈಕ್ಯ ಅನ್ನುವಂಥ ಪದ ಬಳಸಿದ್ರೆ ಲಿಂಗೈಕ್ಯರ ಸತ್ತಾಗ ಲಿಂಗೈಕ್ಯ ಅನ್ನುವಂಥದ್ದು ಅಲ್ಲ, ಇದ್ದಾಗ ಲಿಂಗೈಕ್ಯರಾಗುವಂಥದ್ದು. ಲಿಂಗದೊಳಗೆ ತಾನು, ನನ್ನೊಳಗೆ ಲಿಂಗ ಅನ್ನುವಂಥದ್ದು. ಅದಕ್ಕೆ ಪರಮಾತ್ಮ ನನ್ನೊಳಗೆ ಇದ್ದಾನೆ, ನಾನು ಪರಮಾತ್ಮನೊಳಗಿದ್ದಾನೆ. ಅದಕ್ಕೆ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂದ್ರು. ಆ ಜಗದಗಲವಾಗಿರುವಂತಹ, ಮುಗಿಲಗಲವಾಗಿರುವಂತಹ ಪರಾತ್ಪರ ಪರವಸ್ತುವನ್ನ ವಿಶ್ವಗುರು ಬಸವಣ್ಣನವರು ನೀವೆಲ್ಲೂ ಹುಡುಕೊಂಡು ಹೋಗೋ ಅವಶ್ಯಕತೆನೇ ಇಲ್ಲ, ದೇವರು ನಿನ್ನೊಳಗೆ ಇದ್ದಾನೆ, ಈ ಇಷ್ಟಲಿಂಗವನ್ನ ಪೂಜೆ ಮಾಡಿದ್ರೆ ಸಾಕು, ಇಡೀ ಬ್ರಹ್ಮಾಂಡವನ್ನೇ ಪೂಜಿಸಿದಾಗ ಆಗ್ತದೆ ಎನ್ನುವಂತ ನಮಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ. ಅಂತ ಜಗದಗಲ ಮುಗಿಲಗಲವಾಗಿರುವಂತ ಲಿಂಗಯ್ಯನನ್ನ ನಾವೆಲ್ಲರೂ ಕೂಡ ನಮಗೇನಾಗಿದೆ ಅಂದ್ರೆ ಅದು ಜಾತಿ ಸೂಚಕವಾಗಿ ಮಾಡ್ಕೊಂಡಿದ್ದೀವಿ. ಖಂಡಿತ ಅದು ಜಾತಿ ಸೂಚಕವಲ್ಲ, ಅದು ತತ್ವ ಸೂಚಕ ಅನ್ನುವಂಥದ್ದು. ಯಾರಿಗೆ ಇಷ್ಟ ಇದೆಯೋ ಅವರೆಲ್ಲರೂ ಕೂಡ ಇಷ್ಟಲಿಂಗವನ್ನ ಧಾರಣೆಯನ್ನ ಮಾಡ್ಕೋಬೇಕು, ಧರಿಸ್ಕೋಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಇದಕ್ಕೆ ಯಾವುದೇ ಜಾತಿ, ಮಡಿ ಮೈಲಿಗೆ, ಹೆಣ್ಣು ಗಂಡು ಅನ್ನುವಂತ ಯಾವುದೇ ತಾರತಮ್ಯ ಇಲ್ಲ. ಪ್ರತಿಯೊಬ್ಬರೂ ಕೂಡ ಅಂಗದ ಮೇಲೆ ಲಿಂಗವನ್ನ ಧಾರಣೆಯನ್ನು ಮಾಡ್ಕೋಬೇಕು. ಹಣ ಇದ್ದವ್ರನ್ನ ಹಣವಂತರು ಅಂತೀವಿ, ಗುಣ ಇರೋರ್ನ ಗುಣವಂತರು ಅಂತೀವಿ. ಯಾರು ಎದೆ ಮೇಲೆ ಲಿಂಗ ಇರ್ತದೋ ಅವರೆಲ್ಲರೂ ಕೂಡ ಲಿಂಗವಂತರು ಅನ್ನುವಂಥದ್ದು. ಬಸವಣ್ಣವ್ರು ಹೇಳ್ತಾರೆ, ಅಂಗದ ಮೇಲೆ ಲಿಂಗ ಇದ್ದವನ್ನೆಲ್ಲ ಸಂಗಮನಾಥನೆಂದೇ ಅಂತ ಹೇಳಿದ್ದಾರೆ. ನಡೆದಾಡೋ ದೇವರು, ಮಾತಾಡೋ ದೇವರು ಅಂದ್ರೆ ಮಾನವನಲ್ಲಿ ಮಹಾದೇವನನ್ನ ಕಂಡಂತವ್ರು ಶರಣರು ಅನ್ನುವಂಥದ್ದು. ಅಂತ ಮಹಾದೇವನ ಆಗುವಂತ ಅವಕಾಶ ನಮ್ಗೆ ಇದೆ ಅಂದ್ರೆ ನಾವು ಯಾಕೆ ಪಡ್ಕೋಬಾರ್ದು, ಯಾಕೆ ಗಳಿಸಬಾರ್ದು, ಯಾಕೆ ನಾವು ಅಂತ ಸತ್ಪಥದಲ್ಲಿ ಸಾಗಬಾರ್ದು ಅನ್ನುವಂಥದ್ದು. ಅದೆಲ್ಲವನ್ನು ಕೂಡ ಪಡ್ಕೊಂಡು ಎಂಥ ದಿವ್ಯಜ್ಞಾನಿ ಅದು ಜಗತ್ತಿಗೆ ಬೆಳಕಾದ್ರು ಅನ್ನುವಂಥದ್ದು. ನಮ್ಗೆ ಈ ಕತ್ತಲು ಬೆಳಕಿನ ಅನುಭವ ಇದೆ ಅಲ್ವಾ? ರಾತ್ರಿ ಆದ್ರೆ ಕತ್ಲಾಗ್ತದೆ, ಕಣ್ಮುಚ್ಚಿದ್ರೆ ಕತ್ಲಾಗ್ತದೆ. ಆದ್ರೆ ಶರಣರಿಗೆ ಕಣ್ಮುಚ್ಚಿದಾಗೂ ಕೂಡ ಬೆಳಕು ಕಾಣಿಸ್ತದೆ. ಅದರ ಅನುಭವವನ್ನ ಅವರು ಪಡ್ಕೊಂಡ್ರು ಅನ್ನುವಂಥದ್ದು. ಎಷ್ಟೋ ಜನ ಶರಣರಿಂಗಿದ್ರು, ಶರಣರಿಂಗಾದ್ರು, ಶರಣರಿಂಗ್ ಹೋದ್ರು ಅಂತ ಹೇಳ್ತೀವಿ. ಹಾಗಾದ್ರೆ ನಮ್ಗೆ ಆಗೋದಿಲ್ವೇ ಅಂತ ನಮ್ಗೆ ನಾವೇ ಪ್ರಶ್ನೆ ಮಾಡ್ಕೊಂಡ್ರೆ ಖಂಡಿತ ಸಾಧ್ಯ. ಶರಣರು ಹೇಳ್ತಾರೆ, ಅಸಾಧ್ಯವಾದದ್ದನ್ನ ಸಾಧಿಸಬಹುದು ಅಂತೇಳಿ ಶರಣರು ಅದನ್ನ ಸಾಧಿಸಿ ತೋರಿಸಿ ಕೊಟ್ಟಿದ್ದಾರೆ. ಅದು ಯಾವ ಶರಣರು ಕೂಡ ನೀವು ಹಿಂಗ್ ಮಾಡ್ರಿ ಅಂತ ಯಾರಿಗೂ ಹೇಳಿಲ್ಲ. ಅವ್ರು ಮಾಡ್ತಾ ಹೋದ್ರು, ಅವರೆಲ್ಲ ಗಳಿಸ್ತಾ ಹೋದ್ರು, ಜಗತ್ತಿಗೆ ಅದು ಬಳಕೆ ಆಯ್ತು, ಬೆಳಕಾಯ್ತು ಅನ್ನುವಂಥದ್ದು. ಅಂತ ಗಳಿಕೆಯ ಬಳಕೆಯ ಬೆಳಕನ್ನ ನಾವೆಲ್ಲರೂ ಕೂಡ ಆಸ್ವಾದಿಸೋಣ ಅನ್ನುವಂತ ವಿಚಾರವನ್ನೇ ಇಲ್ಲಿ ವ್ಯಕ್ತಪಡಿಸ್ತಾ ನಿಮ್ಮೆಲ್ಲರ ಮನೆ ಮತ್ತು ಮನ ಬೆಳಕಾಗ್ಲಿ, ಈ ಸತ್ಪಥದಲ್ಲಿ ಅಕ್ಕನ ಹಾದಿಯಲ್ಲಿ ನಾವೆಲ್ಲರೂ ಕೂಡ ಸಾಗೋಣ ಅನ್ನುವಂತ ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ನಿಮ್ಮೆಲ್ಲರ ಮನೆ ಮತ್ತು ಮನ ಬೆಳಕಾಗ್ಲಿ. ನೀವೆಲ್ಲರೂ ಕೂಡ ಎಲ್ಲ ದಾಸೋಹಿಗಳಿಗೂ ಕೂಡ ಭಕ್ತಿಯಿಂದ ಶರಣಗಳನ್ನ ಸಮರ್ಪಣೆಯನ್ನ ಮಾಡಿ ನನ್ನೆರಡು ವಾಕ್ಪುಷ್ಪಗಳನ್ನ ಅಕ್ಕನ ಶ್ರೀಪಾದಕ್ಕೆ ಅರ್ಪಿಸ್ತೇನೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.